ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಕಣ್ಮುಚ್ಚಿ ನಾವೊಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ನಾವು ವಾಕ್ಯವನ್ನು ಪ್ರಾರಂಭಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮೆಲ್ಲರ ಪರಲೋಕ ತಂದೆಯಾದ ದೇವರೇ, ಎಲ್ಲ ಮಹಿಮೆಯು ಘನತೆಯು ಸ್ತೋತ್ರವು ನಿಮಗೆ ಸಲ್ಲಲಿದೇವ. ಆಕಾಶದ ಸಿಂಹಾಸನದಲ್ಲಿ ಆಸೀನನಾಗಿರುವ ಆತನೇ, ನಿಮ್ಮ ಕೃಪೆಯಿಂದ ತಂದೆ ನಮಗೆ ಈ ಒಂದು ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ನಿಮ್ಮ ಅಮೂಲ್ಯವಾದ ವಾಕ್ಯವನ್ನು ಕೇಳುವುದಕ್ಕೆ ಗ್ರಹಿಸುವುದಕ್ಕೆ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಇಲ್ಲಿ ಬಂದಿರುವಂಥ ವಾಕ್ಯಕ್ಕಾಗಿ ದೂರ ದೂರದ ಪ್ರಾಂತ್ಯದಿಂದ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿ ತಂದೆ. ಹೇಳುವಂಥ ವಾಕ್ಯಕ್ಕಾಗಿ ತಂದೆ ಪವಿತ್ರಾತ್ಮ ಶಕ್ತಿಯಿಂದ ಪಾಲಿಸಿ ವಾಕ್ಯವನ್ನು ಕೇಳಿದಂಥ ಎಲ್ಲ ಸಹೋದರ ಸಹೋದರಿಯರು ಅದನ್ನು ಬಿಟ್ಟು ಬಿಡದೆ ತಮ್ಮ ಹೃದಯವೆಂಬ ಹಲಗೆಗಳ ಮೇಲೆ ಬರೆದುಕೊಂಡು ತಂದೆ ವಾಕ್ಯದ ಪ್ರಕಾರ ವಾಕ್ಯವನ್ನು ಗ್ರಹಿಸಿ ನಿಮಗೋಸ್ಕರ ತಂದೆ ಜೀವಿಸುವಂತೆ, ನಿಮಗೋಸ್ಕರ ಕೆಲಸ ಮಾಡುವಂತೆ, ನಿಮ್ಮ ಪ್ರೀತಿಯಲ್ಲೇ ಇರುವಂತೆ, ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಅವರೆಲ್ಲರ ಹೃದಯಗಳನ್ನು ಪ್ರೇರೇಪಿಸಿ ಎಂದು ಈ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಸಮರ್ಪಿಸುತ್ತಿದ್ದೇವೆ ತಂದೆ. ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೈವಗ್ರಂಥದಲ್ಲಿ ಸ್ವಲ್ಪ ವಿಷಯಗಳನ್ನ ನಾವು ಓದ್ಕೊಳ್ಳೋಣ. ತಂದೆಯಾದ ದೇವರು ಜ್ಞಾನವನ್ನು ಯಾರಿಗೆ ಕೊಡುತ್ತಾನೆ? ದೇವರು ಜ್ಞಾನವನ್ನು ಯಾರಿಗೆ ಕೊಡ್ತಾನೆ? ಈ ಒಂದು ಅಂಶದ ಮೇರೆಗೆ ನಾವು ದೈವಗ್ರಂಥದಲ್ಲಿ ಸ್ವಲ್ಪ ವಚನಗಳನ್ನ ನಾವು ಓದ್ಕೊಳ್ಳೋಣ. ಪ್ರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆಲ್ಲರಿಗೂ ಗೊತ್ತು, ಪ್ರಾರ್ಥನೆ ಮಾಡ್ತಾ ಇರ್ತೀವಿ ತಂದೆಯಾದ ದೇವರು ಯಾರು ಅಂತ, ಅವ್ರು ಎಲ್ಲಿದ್ದಾರೆ ಅಂತ. ಎಲ್ಲ ರೀತಿಯ ಸ್ತೋತ್ರ, ಮಹಿಮೆ, ಘನತೆ, ಗೌರವ ಎಲ್ಲವೂ ದೇವರಿಗೆ ಸಲ್ಲಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಪ್ರಾರ್ಥನೆ ಮಾಡುವಂಥ ಆ ದೇವರು ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೊಡ್ತಾರ ಆ ಜ್ಞಾನನ? ಯಾರು ಕೊಡ್ತಾರೆ ಆ ಜ್ಞಾನನ? ಇಷ್ಟಕ್ಕೂ ಮೊದಲನೇದಾಗಿ ಜ್ಞಾನ ಅಂದ್ರೆ ಏನು? ಈ ಸೊಸೈಟಿನಲ್ಲಿ ನಾವು ನೋಡ್ತಾ ಇರ್ತೀವಿ, ಕಾಲೇಜು, ಸ್ಕೂಲ್, ವ್ಯವಹಾರ, ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಅಥವಾ ನೀವೇನಾದ್ರು ತಪ್ಪು ಮಾಡಿದ್ರೆ ಎದುರುಗಡೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನಿನಗೆ ಬುದ್ಧಿ ಇದೆಯಾ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಏನೋ ನೀವು ತಪ್ಪಾಗಿ ಕೆಲಸ ಮಾಡಿದ್ರೆ ನಿಮಗೆ ಜ್ಞಾನ ಇದೆಯಾ? ವ್ಯವಹಾರ ಏನಾದರೂ ತಪ್ಪಾಗಿ ಮಾಡಿದ್ರೆ, ಯಾವುದೋ ಒಂದು ಕೆಲಸ, ನಿಮಗೆ ಒಂದು ರೈತನ ಕೆಲಸನೇ ಇರಲಿ, ನೀರು ಹಾಕುವಂಥ ಕೆಲಸ ಇರಲಿ, ಗಿಡ ನೆಡುವಂಥ ಕೆಲಸ ಇರಲಿ, ಕ್ಲೀನ್ ಮಾಡೋವಂಥ ಕೆಲಸ ಇರಲಿ, ಸರಿಗೆ ಮಾಡಲಿಲ್ಲ ಅಂದರೆ ನಿನಗೆ ಜ್ಞಾನ ಇದೆಯಾ, ಬುದ್ಧಿ ಇದೆಯಾ ಅಂತ ಸಾಮಾನ್ಯವಾಗಿ ಕೇಳ್ತಾರೆ. ಆದರೆ ಸರಿಯಾಗಿ ಕೆಲಸ ಮಾಡಿದ್ರೇನೇ ಜ್ಞಾನ, ಸರಿಯಾಗಿ ವ್ಯವಹಾರ ಮಾಡಿದ್ರೆ ಮಾತ್ರನ ಜ್ಞಾನ. ಯಾವುದು ನಿಜವಾದ ಜ್ಞಾನ? ಇದು ತುಂಬ ಮುಖ್ಯ ಪ್ರಿಯರೇ. ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಜ್ಞಾನ ಅವಶ್ಯಕತೆ ಇದೆ. ಆದರೆ ನಮಗೆ ಒಂದು ವಿಷಯ ಗೊತ್ತು, ಈ ಭೂಮಿ ಮೇಲೆ ನಾವು ಪರ್ಮನೆಂಟ್ ಆಗಿ ಇರೋದಿಲ್ಲ. ನಾವು ಒಂದಲ್ಲ ಒಂದು ದಿನ ನಮ್ಮ ಶರೀರನ ಒಪ್ಪಿಸಿ ಆತ್ಮನ ದೇವರಿಗೆ ಒಪ್ಪಿಸ್ಬೇಕು. ಮತ್ತೆ ಏನಕ್ಕೋಸ್ಕರ ನಾವು ಈ ಭೂಮಿಗೆ ಬಂದಿದ್ದೀವಿ? ಈ ಥರ ಸತ್ತು ಹೋಗೋ ಥರ ಇದ್ದಿದ್ರೆ ಈ ಒಂದು ತಾತ್ಕಾಲಿಕವಾದ ಜೀವನಕ್ಕೋಸ್ಕರ ಇಷ್ಟು ದೊಡ್ಡ ಭೂಮಿ ಮೇಲೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ದುಡಿದು, ಇಷ್ಟೊಂದೆಲ್ಲ ಡಿಗ್ರಿಗಳು ಮಾಡಿ, ಪದವಿಗಳನ್ನ ತಗೊಂಡು ಕಷ್ಟಪಟ್ಟು ಕೆಲಸ ಮಾಡಿ, ಆ ಅಕೌಂಟ್ಸು ಈ ಅಕೌಂಟ್ಸು, ಕಲಹಗಳು, ಜಗಳಗಳು, ಸಂಬಂಧಗಳು, ಇದು ಬೇಕಿತ್ತಾ? ನಿಮ್ಗೊತ್ತು, ಈ ಭೂಮಿ ಮೇಲೆ ನಾವು ಚೆನ್ನಾಗಿ ಬದುಕಬೇಕು ಅಂದರೆ ಏನು ಬೇಕು? ಮೊದಲನೇದಾಗಿ ಹಣ ಬೇಕು.
ಹಣದ ಜೊತೆಗೆ ಆರೋಗ್ಯ ಬೇಕು. ಆರೋಗ್ಯದ ಜೊತೆಗೆ ಇದನ್ನೆಲ್ಲ ಅನುಭವಿಸ್ತಕ್ಕಂಥ ಆ ಮನಸ್ಥಿತಿ ಇರಬೇಕು ಮೊದಲು ನಮಗೆ. ಇದನ್ನೆಲ್ಲ ಮಾಡೋದಕ್ಕೆ ನಾವು ಲೋಕದಲ್ಲಿರ್ತಕ್ಕಂಥ ಜ್ಞಾನನ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಡಿಗ್ರಿ ಮಾಡಬೇಕು, ಡಿಗ್ರಿ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಕೆಲಸ, ಎಕ್ಸ್ಪೀರಿಯನ್ಸ್, ಅನುಭವ ಹೊಂದಿರಬೇಕು. ಇದು ಎಲ್ಲರೂ ಮಾಡ್ತಾನೆ ಇದ್ದಾರೆ. ಬಟ್ ನಾವು ಇವತ್ತು ಮಾತಾಡ್ತಿರೋ ಜ್ಞಾನ ಈ ಭೂಮಿ ಮೇಲೆ ಇರ್ತಕ್ಕಂಥ ಜ್ಞಾನ ಅಲ್ಲ, ಅದಕ್ಕಿಂತ ಮಿಗಿಲಾದ ಜ್ಞಾನ. ಯಾವುದು ಜ್ಞಾನ? ನಾವು ಈ ಭೂಮಿ ಮೇಲೆ ಹೇಗೆ ಬಂದ್ವಿ, ಏತಕ್ಕೋಸ್ಕರ ಬಂದ್ವಿ, ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹೋಗ್ಬೇಕಾದ್ರೆ ಹೇಗೆ ಆತ್ಮವಾಗಿ ಹೋಗ್ತಾ ಇದ್ದೀವಿ, ಶರೀರ ಮತ್ತೆ ಏನಾಗುತ್ತೆ, ನಾವು ನಂಬಿರ್ತಕ್ಕಂಥ ತಂದೆಸ್ತನ ವಿಷಯ ಏನು, ಯಾಕೆ ಅವ್ರು ಬಂದರು, ಯಾಕೆ ಅವ್ರು ಪ್ರಾಣ ಬಲಿಯಾದರು, ಅವ್ರು ನಾವು ಯಾಕೆ ಇವತ್ತು ಎಲ್ಲೋ ಯೆರೂಸಲೇಮ್ನಲ್ಲಿ ಪ್ರಾಣ ಬಲಿಯಾದರೆ ನಾವು ಇಲ್ಲಾಕೆ ಗುಡ್ ಫ್ರೈಡೇ ಈಸ್ಟರ್ ಅಂತ ಮಾಡಿ ಅವ್ರನ್ನ ಆರಾಧಿಸ್ಬೇಕು. ಈ ವಿಷಯ, ಈ ಮರ್ಮಗಳು, ಈ ರಹಸ್ಯಗಳು ತಿಳ್ಕೊಳ್ಳೋದೇ ನಿಜವಾದ ಜ್ಞಾನ. ಭೂಮಿಯಿಂದ ಮಣ್ಣಿನ ಅನ್ನೋದು ಲಾಸ್ಟಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಬಟ್ ನಾವೆಲ್ಲ ಅದೃಷ್ಟವಂತರು. ಒಂದು ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ. ಹಾಗಾಗಿ ಸ್ವಲ್ಪ ಜನ ಮಾತ್ರ ಬಂದಿದ್ದೀರಾ. ಆ ದೇವರ ಜ್ಞಾನ ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ತಂದೆಯಾದ ದೇವರು ಜ್ಞಾನನ ಎಲ್ಲರಿಗೂ ಕೊಡೋದಿಲ್ಲ. ಯಾರು ಕೊಡ್ತಾರೆ ಅಂದರೆ, ನಿನಗೋಸ್ಕರ ದೇವರೇ ನಾನು ಕೆಲಸ ಮಾಡ್ತೀನಿ, ನಿನಗೋಸ್ಕರ ನಾನು ಬದುಕ್ತೀನಿ, ನೀನೇ ಸೃಷ್ಟಿಕರ್ತ ಅನ್ನೋರ್ಗೆ ಮಾತ್ರ ಜ್ಞಾನ ಪಾಲಿಸ್ತಾರೆ ವಿನಃ ಬೇರೆ ಎಲ್ಲರಿಗೂ ಜ್ಞಾನ ಕೊಡೋದಿಲ್ಲ. ಯಾವ ಜ್ಞಾನ? ಮತ್ತೆ ನಾನು ಹೇಳ್ತಾ ಇರೋದು ಆತ್ಮೀಕವಾದ ಜ್ಞಾನ. ಮಿಕ್ಕ ಜ್ಞಾನ ಏನೇನಿದೆ ಭೂಮಿ ಮೇಲೆ, ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ, ರೋಬೋಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಈ ಏನೇನು ಇಂಜಿನಿಯರಿಂಗ್ಸ್ ಇದೆ, ಏನೇನು ಸೈಂಟಿಫಿಕಲ್ ವಿಜ್ಞಾನ, ಸಾಹಿತ್ಯ, ಈ ಎಲ್ಲ ಜ್ಞಾನ ನಿಮಗೆ ಲೋಕದಲ್ಲಿ ಸಿಕ್ಬಿಡುತ್ತೆ. ಏನಂದರೆ ಒಂದು 4-5 ವರ್ಷ ಕಷ್ಟಪಡಬೇಕು ಅಷ್ಟೆ. ನೀವು ಯಾವ ಸಬ್ಜೆಕ್ಟ್ ಕಲಿಬೇಕು ಅಂತ ನೀವು ಡಿಸೈಡ್ ಮಾಡ್ತೀರೋ, ಒಂದು 2 years 3 years ನೀವು ಅದರಲ್ಲೇ ಡೀಪಾಗಿ ನೀವು ಹೋಗ್ಬಿಟ್ರೆ ಆ ಜ್ಞಾನ ನಿಮ್ಗೆ ಬಂದ್ಬಿಡುತ್ತೆ. ನಿಮಗೀಗ ಸ್ಟಾಕ್ ಮಾರ್ಕೆಟ್ ಜ್ಞಾನ ಬೇಕು ಅಂದರೆ ಇವತ್ತಿಂದ ನೀವು ಶುರು ಮಾಡಿ, ಒಂದು 2 years ನೀವು ಟೋಟಲ್ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಜ್ಞಾನ ನಿಮ್ಗೆ ಬಂದ್ಬಿಡುತ್ತೆ. ನಿಮ್ಗೇನು ಗೊತ್ತಿರೋದಿಲ್ಲ, ಈಗ ಝೀರೋ. ಬಟ್ ಈಗ ನೀವು ಟ್ರೈ ಮಾಡ್ತೀರಿ, 2 years ನೀವು ಇನ್ನೊಬ್ರಿಗೆ ಕ್ಲಾಸ್ ಮಾಡ್ತೀರಾ. ಇದು ಲೋಕಜ್ಞಾನ. ಬಟ್ ಆತ್ಮಿಕವಾದ ಜ್ಞಾನ ಆ ಥರ ಅಲ್ಲ. ನೀವೇ ನಿಮ್ಮ ಹೃದಯಗಳ ಪರಿಶೀಲನೆ ಮಾಡ್ಕೊಳ್ಳಿ. ನಾವು ಬ್ಯಾಪ್ಟಿಸಮ್ ತೊಗೊಬೇಕಾದ್ರೆ ಯಾವ ರೀತಿ ಬಂದಿರ್ತೀವಿ? ಏನೂ ಗೊತ್ತಿಲ್ಲದೆ, ಪಾಸ್ಟ್ರೇ ನಾನು ಯೇಸುನ ನಂಬಿದ್ದೀನಿ, ನನಗೆ ಬ್ಯಾಪ್ಟಿಸಮ್ ಕೊಡಿ, ನನಗೆ ಪಾಠ ಮಾಡಿ, ಎಷ್ಟು ಮುಗ್ಧತೆಯಿಂದ, ಎಷ್ಟು ಸೈಲೆಂಟಾಗಿ, ವಿನಯವಾಗಿ ಬಂದು ಕೂತ್ಕೊಂಡು ಪಾಠ ಕೇಳಿ ಬ್ಯಾಪ್ಟಿಸಮ್ ತೊಗೊಂಡು, ತಗೊಂಡ ಮೇಲೆ ಒಂದು 2 ವಾರ 3 ವಾರ ಬರ್ತಾ ಇರ್ತೀರ. ಆಮೇಲೆ ನಿಮಗೆ ಗೊತ್ತಾಗ್ತಾ ಇದೆ, ಅಬ್ಸರ್ವ್ ಮಾಡಿರ್ತೀರ, ಸ್ವಲ್ಪ ಜ್ಞಾನ ಬರ್ತಿದ್ದಂಗೆ ನಮ್ಮಲ್ಲಿ ಒಂದು ಗರ್ವನ ಸ್ಟಾರ್ಟ್ ಆಗುತ್ತೆ. ಏನು ಬ್ಯಾಪ್ಟಿಸಮ್ ಕೊಟ್ರೆ, ಏನು ಹೇಳಿದ್ರು, ಅವ್ರ ಹತ್ರ ಏನು ಮಾತಾಡೋದು, ನಾನಾಯಿತು, ನನ್ನ ದೇವರಾಯಿತು, ಈ ರೀತಿ ಇರೋರು ಕೂಡ ಇದ್ದಾರೆ. ಇದು ನೀವು ಕೂಡ ನೋಡ್ತಾನೆ ಇರ್ತೀರ, ಎಷ್ಟು ಚೇಂಜಸ್ ಆಗಿರುತ್ತೆ ಅವರಲ್ಲಿ. ಯಾಕೆ ಈ ಚೇಂಜಸ್? ಎಷ್ಟು ಪಾಠ ಕೇಳಿರ್ತೀವಿ, ಸಾವಿರಾರು ಪಾಠ ಯೂಟ್ಯೂಬಲ್ಲಿ ಒಬ್ಬರ ಮೇಲೆ ಒಬ್ಬರು ಕಳಿಸ್ತಾ ಇರ್ತಾನೆ ನಿಮಗೆ. ದಿನ ಬೆಳಗಾದರೆ ನೀವು ವಾಟ್ಸಪ್ ಓಪನ್ ಮಾಡಿದ್ರೆ ಶಾರ್ಟ್ ಮೆಸೇಜ್ಗಳು ಎಷ್ಟು ಬರ್ತಾ ಇರುತ್ತೆ. ಇಷ್ಟು ಮೆಸೇಜ್ಗಳ ಕೇಳಿ ನಿಮ್ಮಲ್ಲಿ ಆ ಒಂದು ಈಗೋನೆಸ್ ಯಾಕೆ ಬಿಡ್ತಾ ಇಲ್ಲ? ಆ ಬೋಲ್ಡ್ನೆಸ್, ಯಥಾರ್ಥತೆ ಯಾಕೆ ಬರ್ತಾ ಇಲ್ಲ? ಯಥಾರ್ಥತೆ ಅಂದ್ರೆ ಏನು ಗೊತ್ತಾ? ಯೇಸು ಸ್ವಾಮಿಗಿತ್ತು ಗೊತ್ತಾ? ಯೇಸು ಸ್ವಾಮಿಗೆ ಯಾವ ಥರ ಯಥಾರ್ಥತೆ ಇತ್ತು? ನಾನು ನಂಬಲ್ಲ ನಿನ್ನ ಅಂದರು. ಯಾರು? ಅವನ ಶಿಷ್ಯನೇ. ಓ, ನೀನು ನಂಬಲ್ವಾ? ಹಾಗಾದ್ರೆ ನಿನ್ನ ಹತ್ರ ನಾನು ಮಾತು ಬಿಟ್ಬಿಡ್ತೀನಿ ಅಂತ ಹೊಟ್ಟೋದ್ರ ಅವರು. ಯಾಕೆ ನಂಬಲ್ಲ? ನೋಡಿ ನಾನು ಇದ್ದೀನಿ ಅಂತ ಹೋಗಿ ನನ್ನ ಮುಟ್ಟು ನೋಡು ಅಂದರು. ಒಬ್ಬ ಹೊಡಿತಾನೆ, ನನ್ನ ಯಾಕೆ ಹೊಡಿತಿದ್ಯಪ್ಪ ಅಂತ ಕೇಳ್ತಾನೆ. ಸುಮಾರು ಜನ ಈಗಿನ ಕಾಲದಲ್ಲಿ ಕ್ರೈಸ್ತರು ಹಂಗಿದ್ದಾರೆ ಗೊತ್ತಾ? ನಾನು ಹೊಡೆದ್ರೆ ಯಾಕೆ ನನ್ನ ಹೊಡಿತಿದ್ದೆ ಅಂತ ಕೇಳಲ್ಲ.
ಹೋಗ್ಬಿಡೋದಷ್ಟೇ. ಊರೆಲ್ಲ ಹೇಳ್ಕೊಂಡ್ಬರ್ತಾರೆ ಅವ್ನು ಹೊಡೆದ ಅಂತ. ನನ್ನಂತಾನೆ ಕೇಳಬೇಕು, ಯಾಕೆ ಹೊಡೆದೆ ಅಂತ ಹೊಡೆದವ್ನು ಕೇಳಬೇಕು. ಊರವರೆಲ್ಲ ಹೇಳ್ಕೊಂಡು ಬರ್ತಾರೆ ನನ್ನ ಹೊಡೆದ ಅಂತ. ಒಂದು ನಾನು ನಂಬಲಿಲ್ಲ ಅಂದರೆ ನಾನು ನಿನ್ನ ನಂಬ್ತಾ ಇಲ್ಲ ಅಂತ ಹೇಳಬೇಕು. ಅಥವಾ ನಾನು ನಿನ್ನ ನಂಬಲಿಲ್ಲ ಅಂದರೆ ಯಾಕೆ ನೀನು ನನ್ನ ನಂಬ್ತಾ ಇಲ್ಲ, ನಂಬು ಅಂತ ಬಂದು ಮುಂದೆ ನಿಂತ್ಕೊಂಡು ಆಧಾರಗಳೆಲ್ಲ ಕೊಟ್ಟು ನನ್ನ ನಂಬುವಂತೆ ಮಾಡಬೇಕು. ನೀನು ಬಿಟ್ಟು ದೂರ ಹೋಗಿ ಸೈಲೆಂಟಾಗಿ ಏನು ಮಾತು ಕೊಡದೆ, ಏನು ಉತ್ತರ ಕೊಡದೆ ಊರವ್ರ ಹತ್ರ ಎಲ್ಲ ಹೇಳ್ಕೊಂಡು ಬಂದರೆ ನನ್ನ ನಂಬ್ತಿಲ್ವಂತೆ ಅಂತ ನನ್ನನ್ನೇ ಬಂದು ಕೇಳ್ಬೋದಲ್ಲ, ಯಾಕೆ ನೀವು ನನ್ನ ನಂಬ್ತಾ ಇಲ್ಲ, ನಂಬಿ ಅಂತ. ಅದೇ ಯಥಾರ್ಥತೆ ಅನ್ನೋದು. ಯಥಾರ್ಥತೆ ಅಂದರೆ ಅರ್ಥ ಡೈರೆಕ್ಟಾಗಿ ಅವ್ರನ್ನೇ ಬಂದು ಕೇಳೋದು. ಈಗ ನಿಮ್ಮಿಂದ ನನಗೆ ಹರ್ಟ್ ಆಯ್ತಾ, ನಾನು ಬಂದು ನಿಮ್ಮನ್ನೇ ಕೇಳಬೇಕು, ನಿಮ್ಮಿಂದ ನನಗೆ ಹರ್ಟ್ ಆಯಿತು, ಪ್ಲೀಸ್ ಇನ್ಮೇಲೆ ಈ ಥರ ಮಾಡಬೇಡಿ, ಅಥವಾ ನನ್ನಿಂದ ಏನಾದರೂ ನಿಮ್ಗೆ ಹರ್ಟ್ ಆಗಿದ್ದು ಕ್ಷಮಿಸಿ. ಸೊ ಈ ಮಾತು ನಿಮ್ಮಲ್ಲಿ ಬರಬೇಕು ಅಂದರೆ ನಿಮ್ಮಲ್ಲಿ ಏನಿರಬೇಕು, ಜ್ಞಾನ ಇರಬೇಕು. ಯಾವ ಜ್ಞಾನ? ದೇವರು ಕೊಟ್ಟ ಜ್ಞಾನ. ದೇವರು ಕೊಟ್ಟ ಜ್ಞಾನ ಇಲ್ಲದೆ ಲೋಕ ಜ್ಞಾನ ಇತ್ತು ಅಂದರೆ, ಲೋಕದವ್ರು ಹೇಗಿರ್ತಾರೆ? ಸಣ್ಣ ಮಕ್ಕಳು ಕೋಪಿಸ್ಕೊಂಡು ಹೋಗ್ತಾರೆ ಗೊತ್ತಾ, ಏನೋ ಕೈಯಿಂದ ತವರಿ ಕೆಳಗಾಗಿ ಹೊಡೆದಾಕ್ತಾರೆ. ನಾವೆಲ್ಲ ಅವ್ರನ್ನ ಬೈತಿ ಹೊಡಿತೀವ ಅಂತ ಅವ್ರು ನಮ್ಮೇಲೆ ಹಾಕ್ತಾರೆ. ನೀನೇ ತಪ್ಪು ಮಾಡಿ ಯಾಕೆ ಅಲ್ಲಿಟ್ಟೆ, ನಾನು ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ, ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಮಕ್ಕಳು ಕೋಪಕ್ಕೆ ಭಯಕ್ಕೆ ನಮ್ಮನ್ನೇ ಎದುರಿಸ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ಆ ಥರ ಕ್ರೈಸ್ತರು ಕೂಡ ಇದ್ದಾರೆ. ಯಾಕಿದ್ದಾರೆ ಅಂದರೆ ಈ ವಾಕ್ಯ ಅವರ ಹೃದಯದಲ್ಲಿ ಹೋಗಿಲ್ಲ. ಬಟ್ ಯಾಕೆ ಹೋಗಿಲ್ಲ? ಎಷ್ಟು ಸಲ ಹೇಳಿರೋದು ವಾಕ್ಯ ಅಂದ್ರೇನು? ಕಾರ್ಯ ಸಾಧಕವಾದದ್ದು, ಸಜೀವವಾದದ್ದು, ಕೀಲು ಮಜ್ಜೆಗಳ ಒಳಗೆ ತೂರಿ ಹೋಗುವಂಥದ್ದು ಅನ್ನೋ ಈ ವಾಕ್ಯನ ಇಬ್ರಿಯರಿಗೆ ಬರೆದ ಪತ್ರಿಕೆ 4:12 ಈ ವಾಕ್ಯನ 1,000 ಸಲ ಆದರೂ ಕೇಳಿರ್ತಾರೆ. ಕೇಳಿದ ಮೇಲೂ ನಿಮಗೆ ಜ್ಞಾನ ಬಂದಿಲ್ಲ ಅಂದರೆ ಅನ್ಯರಿಗಿಂತ ನೀವು ಕಡೆ ಅಂತ ಅಷ್ಟೇ. ಡೈರೆಕ್ಟ್ ಅನ್ಯರಿಗಿಂತ ಕಡೆ. ಬಟ್ ತೀರ್ಪು ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ದೇವರು ಈ ಜ್ಞಾನನ ಯಾಕೆ ಕೊಟ್ಟಿಲ್ಲ ಇವ್ರಿಗೆಲ್ಲ ಅಂದರೆ, ಇವರು ಮನಸ್ಸನ್ನ ದೇವ್ರು ಟೆಸ್ಟ್ ಮಾಡಿರ್ತಾರೆ. ನೀವು ಟೆಸ್ಟ್ ಮಾಡಿರೋದಿಲ್ಲ, ದೇವ್ರು ಟೆಸ್ಟ್ ಮಾಡಿರ್ತಾರೆ. ಇವ್ರು ನನಗೋಸ್ಕರ ಇಲ್ಲ ಅಂತ ಮೊದಲೇ ಡಿಸೈಡ್ ಮಾಡಿ ಇವನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜ್ಞಾನ ಕೊಟ್ಟು ಮಿಕ್ಕಿದ್ದೆಲ್ಲ ಲೋಕ ಜ್ಞಾನನೇ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಜ್ಞಾನ ಎಲ್ಲಿ ಸಿಗುತ್ತೆ ಗೊತ್ತಾ? ಯೋಬನ ಗ್ರಂಥದಲ್ಲಿ ನೀವು ಓದಿದ್ರೆ ಬ್ಯೂಟಿಫುಲ್ ಆಗಿ ಬರ್ತಿದ್ದಾರೆ. ಯೋಬನ ಗ್ರಂಥ ಓದ್ಕೊಬೋಣ ಬನ್ನಿ. ಕೀರ್ತನೆಗಳ ಹಿಂದೆ ಬರುತ್ತೆ ಯೋಬನ ಗ್ರಂಥ, 28ನೇ ಅಧ್ಯಾಯ. ಯೋಬ ಯಾರು ಅಂತ ನಿಮ್ಗೆ ಗೊತ್ತು? ಅವನು ತುಂಬ ಕಷ್ಟದಲ್ಲಿದ್ದಾಗ ಅವನ ಸ್ನೇಹಿತರು ಬರ್ತಾರೆ ಅವನ್ನ ನೋಡೋದಕ್ಕೆ. ಅವನ ಮೇಲೇನೆ ತಪ್ಪುರಿಸ್ತಾರೆ, ನೀನೇನೋ ತಪ್ಪು ಮಾಡಿದ್ಯಾ, ಅದಕ್ಕೆ ದೇವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಅವನು ವಾದ ಮಾಡ್ತಾನೆ. 28ನೇ ಅಧ್ಯಾಯ 13ನೇ ಅಧ್ಯಾಯದಿಂದ ಓದಿ, 13ರಿಂದ 23ವರೆಗೂ ಓದಿ, ಚೆನ್ನಾಗಿದೆ. ಯಾವ್ದಾರ ಕ್ರಯವು 12ರಿಂದ ಓದಿ. ಯೋಬನ ಗ್ರಂಥ 28ನೇ ಅಧ್ಯಾಯ 12ನೇ ವಚನ. ಜ್ಞಾನವಾದರೂ ಎಲ್ಲಿ ಸಿಕ್ಕೀತು, ವಿವೇಕವು ದೊರೆಯುವ ಸ್ಥಳವೆಲ್ಲಿ, ಅದರ ಕ್ರಯವು ಯಾರಿಗೂ ಗೊತ್ತಿಲ್ಲ. ಜೀವಲೋಕದಲ್ಲಿ ಅದನ್ನು ಯಾರು ಕಂಡುಕೊಳ್ಳಲಾರರು. ಭೂಮಿಯ ಕೆಳಗಣ ಸಾಗರವು ನನ್ನಲ್ಲಿಲ್ಲ ಅದು ಅಂತ ಅನ್ನುತ್ತೆ. ಸಮುದ್ರವು ಕೂಡ ನನ್ನ ಹತ್ರ ಅದು ಸಿಗೋದಿಲ್ಲ ಅಂತ ಹೇಳುತ್ತೆ. ಚೊಕ್ಕ ಬಂಗಾರವನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳುವುದು ಅಸಾಧ್ಯ. ಎಷ್ಟೇ ಕೆಜಿ ನೀವು ಬಂಗಾರ ಕೊಟ್ಟರು ಜ್ಞಾನ ನಿಮಗೆ ಕೊಂಡುಕೊಳ್ಳಕ್ಕಾಗಲ್ಲ. ಯಾವ ಮಾರ್ಕೆಟಲ್ಲೂ ಜ್ಞಾನ ಸಿಗಲ್ಲ. ಎಲ್ಲರೂ ನೋಡಿದ್ದೀರಾ ಜ್ಞಾನ ಇಷ್ಟು ಇಂಥ ಕಡೆ ಮಾರ್ತಾ ಇದ್ದೀವಿ ಅಂತ? ಅದರ ಬೆಲೆಗೆ ಬೆಳ್ಳಿಯನ್ನು ತೂಗುವುದು ಅಶಕ್ಯ. ಓಫೀರ್ ದೇಶದ ಅಪರಂಜಿ, ಅಮೂಲ್ಯ ಗೋಮೇಧಿಕ, ಇಂದ್ರನೀಲ ಇವುಗಳ ಪ್ರಮಾಣದಿಂದ
ಜ್ಞಾನದ ಬೆಲೆ ಇಷ್ಟೆಂದು ಗೊತ್ತು ಮಾಡುವುದಕ್ಕಾಗದು. ಈ ಇಂದ್ರನೀಲ, ಗೋಮೇಧಿಕ ಇವೆಲ್ಲ ಏನು? ಸ್ಟೋನ್ಸ್, ನವರತ್ನಗಳು. ನವರತ್ನಗಳು ಉಂಗುರ ಹಾಕಿರೋದು ನೋಡಿದ್ದೀರ ನೀವು? ನೀವು ಹಾಕ್ಬೋದು. ಬೈಬಲ್ ಗ್ರಂಥದಲ್ಲಿದೆ 12 ನವರತ್ನಗಳಿದೆ. ಇದರಲ್ಲಿ 9 ಹಾಕ್ತಾರೆ ಎಲ್ಲರೂ. ನಮ್ಮಲ್ಲಿ ಎಷ್ಟಿದೆ? 12 ಇದೆ. ಒಂದೊಂದು ಕುಲಕ್ಕೆ ಒಂದೊಂದು ಕಲ್ಲು ಅಂತ ಇಟ್ಟಿದ್ದಾರೆ. ನೀವು 12 ಸ್ಟೋನ್ ಇಟ್ಟು ಒಂದು ಉಂಗುರ ಮಾಡಿ ಸಾಕೊಬೋದು. ಬಟ್ ಹಾಕ್ಸ್ಕೊಂಡು ನೀವು ಸುವಾರ್ತೆ ಕೆಲಸ ಮಾಡಿದೆ ಬರೀ ಉಂಗುರ ಹಾಕೊಂಡು ತಿರುಗಿದ್ರೆ ಆಗಲ್ಲ. ಈ ನವರತ್ನಗಳೆಲ್ಲ ಕೊಟ್ರು ಜ್ಞಾನ ಸಿಗಲ್ಲ. ಹೊನ್ನಾಗಲಿ ಗಾಜಾಗಲಿ ಅದಕ್ಕೆ ಸಮವಾದಿತ್ಯ. ಯಾವುದಕ್ಕೆ? ಜ್ಞಾನಕ್ಕೆ. ಚಿನ್ನದ ಆಭರಣಗಳನ್ನು ಅದಕ್ಕೆ ಬದಲು ಕೊಡುವುದು ಸಾಧ್ಯವೋ? ಜ್ಞಾನವಿರುವಲ್ಲಿ ಹವಳವು ಸ್ಫಟಿಕವು ನೆನಪಿಗೆ ಬರುವುದಿಲ್ಲ. ನೋಡಿ, ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಬಂಗಾರದ ಮೇಲೆ ಆಸೆ, ಯಾರ್ಯಾರಿಗೆ ನಿಮ್ಮ ಅಲಂಕಾರದ ಮೇಲೆ ಆಸೆ ಅತಿಯಾಗಿದೆಯೋ, ನಾನು ಹೇಳ್ತಿರೋದು ಆಸೆ ಇರಬಾರ್ದು ಅಂತಲ್ಲ, ಅತಿಯಾಗಿ ಯಾವಾಗ ಅದ್ರ ಮೇಲೆ ಜ್ಞಾನ ಇದೆಯೋ ಅವ್ರಿಗೆ ಈ ಜ್ಞಾನ ಇರಲ್ಲ. ಯಾರಿಗೆ ದೇವರು ಕೊಟ್ಟಂತ ಜ್ಞಾನ ಇದೆಯೋ ಅವ್ರಿಗೆ ಇದ್ರ ಮೇಲೆಲ್ಲ ಅಷ್ಟು ಜ್ಞಾನ ಇರಲ್ಲ. ಅರ್ಥ ಆಯ್ತಾ? ಮುತ್ತುಗಳನ್ನು ಸಂಪಾದಿಸುವುದಕ್ಕಿಂತಲೂ ಜ್ಞಾನವನ್ನು ಸಂಪಾದಿಸುವುದು ಎಷ್ಟೋ ಕಷ್ಟ. ದುಬೈ ಅವ್ರು ಏನ್ ಮಾಡಿದ್ರು ಗೊತ್ತಾ? ಮುತ್ತುಗಳನ್ನೇ ಸಂಪಾದನೆ ಮಾಡಿದ್ರು ಜಾಸ್ತಿ. ದೇವ್ರು ಏನ್ ಮಾಡಿದ್ರು ಗೊತ್ತಾ? ದುಬೈ, ಅರಬ್ ಕಂಟ್ರೀಸ್ ಅವ್ರಿಗೆಲ್ಲ ಮುತ್ತು ಜಾಸ್ತಿ ಸಿಗೋ ಥರ ಮಾಡ್ಬಿಟ್ರು. ಎಲ್ಲಿ? ಸಮುದ್ರದಲ್ಲಿ. ಅವ್ರಿಗೆ ಅದು ಗೊತ್ತಾಗ್ಲಿಲ್ಲ ಏನದು ಅಂತ. ಸ್ಟಾರ್ಟಿಂಗಲ್ಲಿ ಸಿಕ್ತು ಅದನ್ನ ಅವರು ಮಾರ್ಕೊಂಡ್ರು. ಅದ್ರಕ್ಕೆ ಬೆಲೆ ಕೊಟ್ಟಿದ್ದು ಯಾರು ಗೊತ್ತಾ? ಹೊರಗಡೆ ದೇಶದವ್ರು ಬಂದು ನಿಮ್ಗೆ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ, ಇದ್ರ ಬೆಲೆ ಇಷ್ಟಿದೆ ಅಂದಾಗ ಇವ್ರು ತಿಳ್ಕೊಂಡು ಅದನ್ನ ಎಕ್ಸ್ಟ್ರಾ ಅಮೌಂಟ್ಗೆ ಮಾರಿ ಬೇರೆ ಬೇರೆ ದೇಶಗಳಿಗೆ ಮಾರಿ ಇವತ್ತು ದುಬೈ ಕಂಟ್ರಿ ಆ ಥರ ಆಗಿರೋದು. ಬರೀ 30-40 ವರ್ಷಗಳಲ್ಲಿ ಆ ಥರ ಆಗಿರೋದು ದುಬೈ. ಅದಕ್ಕೆ ಮುಂಚೆ ದುಬೈ ಏನೂ ಇಲ್ಲ, ಬರೀ ಮರಳುಗಾಡು. ಒಂದಷ್ಟು ಒಂಟೆ ಇಟ್ಕೊಂಡು ಕಷ್ಟಪಡ್ತಾ ಇದ್ರು. ಆ ಒಂದು ಮುತ್ತು ಅಲ್ಲಿ ಸಿಕ್ತು, ಆದ್ರೆ ಅವ್ರಿಗೆ ಜ್ಞಾನ ಸಿಕ್ಕಿಲ್ಲ. ಮುತ್ತೇನೋ ಸಿಕ್ತು, ದುಡ್ಡು ಸಿಕ್ತು, ಬಿಲ್ಡಿಂಗ್ ಕಟ್ಟಿದ್ರು. ಎಲ್ಲ ಬಿಲ್ಡಿಂಗ್ಗಳು 120 ಫ್ಲೋರ್ ಇದೆ, ಎಲ್ಲ ಖಾಲಿ ಇದೆ, ಅಲ್ಲಿ ಬಿಸ್ನೆಸ್ ಇಲ್ಲ, ಅವ್ರಿಗೆ ಜ್ಞಾನ ಇಲ್ಲ. ನಮ್ಮ ಇಂಡಿಯಾದಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿದ್ದಾರೆ, ದುಡ್ಡಿದೆ, ಹಣ ಇದೆ, ಆದರೆ ಅವರಲ್ಲಿ ನಿಜವಾಗ್ಲೂ ಜ್ಞಾನ ಇಲ್ಲ. ಇದೆಲ್ಲ ಕೊಟ್ಟರು ಸಿಗೋದಿಲ್ಲ ಅಂತ ಹೇಳ್ತಿದ್ದಾನೆ ಯೋಬ. ಕೂಶ್ ದೇಶದ ಪುಷ್ಯರಾಗವು ಅದಕ್ಕೆ ಸಾಟಿ ಇಲ್ಲ, ಶುದ್ಧ ಕನಕದೊಡನೆ ಅದನ್ನು ತೂಗಲಾಗದು. ಹೀಗಿರಲು ನೋಡಿ, ವಿಷಯ ಈ ರೀತಿ ಇದೆ. ಎಲ್ಲೆಲ್ಲಿ ಸಿಗಲ್ಲ ಜ್ಞಾನ? ಸಮುದ್ರದಲ್ಲೂ ಇಲ್ಲ, ಮುತ್ತಲ್ಲಿಲ್ಲ, ಬಂಗಾರನಲ್ಲಿಲ್ಲ, ದುಡ್ಡಲ್ಲಿಲ್ಲ. ನೀವೇನೇ ಕೆಜಿ ಗಟ್ಟಲೆ ನೀವು ಕೊಟ್ರು ಬಂಗಾರ ಆಗಲಿ ದುಡ್ಡಾಗಲಿ ಜ್ಞಾನ ಎಲ್ಲೂ ಸಿಗಲ್ಲ. ವಿಷಯ ಈ ರೀತಿ ಇರಬೇಕಾದ್ರೆ ಜ್ಞಾನ ಎಲ್ಲಿ ಸಿಗುತ್ತೆ? ಯೋಬ ಹೇಳ್ತಿದ್ದಾರೆ ನೋಡಿ, ಮುಂದೆ ಚೆನ್ನಾಗಿದೆ. ಹೀಗಿರಲು ಜ್ಞಾನವು ಎಲ್ಲಿಂದ ಬರುವುದು? ವಿವೇಕವು ಯಾವ ಸ್ಥಳದಲ್ಲಿ ದೊರಕೀತು? ಅದು ಎಲ್ಲಾ ಜೀವಿಗಳ ದೃಷ್ಟಿಗೆ ಅಗೋಚರವಾಗಿದೆ. ಎಲ್ಲಾ ಜೀವಿಗಳ ದೃಷ್ಟಿಗೆ ಅಂದ್ರೆ ಯಾರ್ಯಾರು ಸೇರ್ತಾರೆ ಇದರಲ್ಲಿ? ಮನುಷ್ಯನಿಂದ ಹಿಡಿದು ಪಶು ಪ್ರಾಣಿ ಪಕ್ಷಿಗಳು ಎಲ್ಲ ಜೀವಿಗಳಿಗೂ ಇದು ಅಗೋಚರ. ನಾವಂತಿ ನಾಯಿಗೆ ಎಷ್ಟು ಬುದ್ಧಿ ಇದೆ ನೋಡು ಅಂತ. ಅದಕ್ಕೆ ಅಷ್ಟೇ ಲಿಮಿಟ್ ಇರುತ್ತೆ. ಯಾರು ಊಟ ಹಾಕ್ತಾರೋ ಅಲ್ಲಿಗೆ ನಿಯತಾಗಿರ್ಬೇಕು, ಅಷ್ಟೇ ಅದರ ಒಳ್ಳೆತನ. ಮಿಕ್ಕಿದ ಜ್ಞಾನ ಅದಕ್ಕಿಲ್ಲ. ಯಾವುದೇ ನೀವು ಪ್ರಾಣಿ ಪಕ್ಷಿ ತಗೊಳ್ಳಿ, ಅದಕ್ಕೆ ಒಂದು ಲಿಮಿಟ್. ಒಂದು ಪಕ್ಷಿ ಇಷ್ಟೇ ತಲೆ ಇರುತ್ತೆ, ಅದ್ರ ಒಳಗಡೆ ಮೆದುಳು ಎಷ್ಟಿರುತ್ತೆ? ಇಷ್ಟೇ ಇರುತ್ತೆ. ಎಷ್ಟೋ 1000 ಕಿಲೋಮೀಟರ್ ತನ್ನ ಊರಿಂದ ಬಿಟ್ಟು ತನ್ನ ಊರಿಗೆ ಬರುತ್ತೆ ವಿತೌಟ್ ಕಂಪಾಸ್. ದಿಕ್ಸೂಚಿ ಅಂತ ಕರಿತೇವೆ ಕನ್ನಡದಲ್ಲಿ. ಡೈರೆಕ್ಷನ್ ಅದು ಹೆಂಗ್ ಗೊತ್ತಾಗುತ್ತೆ? ನಾರ್ತ್, ಸೌತ್, ಈಸ್ಟ್ ಅಂತ. ಸಮುದ್ರದ ಮೇಲೆ ಹಾರ್ಕೊಂಡು ಬರುತ್ತಲ್ಲ. ನಮ್ಮನ್ನೇ ಸಮುದ್ರದಲ್ಲಿ ಹಿಂಗೆ ತಿರ್ಗಿಸ್ಬಿಟ್ಬಿಟ್ರೆ ಅಥವಾ ಯಾವುದೋ ಬೇರೆ ಊರಲ್ಲಿ ಹೋಗಿ ನಮ್ಮನ್ನ ಹಿಂಗೆ ತಿರ್ಗಿಸ್ಬಿಟ್ಬಿಟ್ರೆ ಯಾವ ಕಡೆ ಹೋಗೋದು ಗೊತ್ತಾಗಲ್ಲ. ಅದು ಎಷ್ಟೋ 16,000 20,000 ಕಿಲೋಮೀಟರ್ ಸಮುದ್ರದ ಮೇಲೆ ಇಳಿಯಕ್ಕೂ ಆಗಲ್ಲ. ಇಳಿದ್ರೆ ಎಲ್ಲಿ ಇಳಿಬೇಕು? ಅದು ಸಮುದ್ರದಲ್ಲಿ ನೀರು ಇರುತ್ತಲ್ಲ. ಅಂದ್ರೆ ಅದಕ್ಕೆ ಎಷ್ಟು ದೇವರು ಬುದ್ಧಿ ಕೊಟ್ಟಿರ್ತಾರೆ, ಆದ್ರೆ ಅದು ಪರಿಪೂರ್ಣ ಜ್ಞಾನ ಅಲ್ಲ. ಹಾಗಾಗಿ ಯಾವ ಪಶುಗೂ ಪಕ್ಷಿಗೂ ಜೀವಿಗಳಿಗೂ ಈ ಒಂದು ಜ್ಞಾನ ಅಗೋಚರ. ಆ ಒಂದು ಜ್ಞಾನ ದೇವರು ನಮಗೆ ಕೊಡ್ತೀನಿ ಅಂತ ಬಂದಿರಬೇಕಾದ್ರೆ ನಾವು ಅದನ್ನು ರಿಸೀವ್ ಮಾಡ್ಬೇಕಾ ಬೇಡವಾ? ಮತ್ತೆ ಯಾಕೆ ಬರ್ತಾ ಇಲ್ಲ ಜನ?
ಯಾಕಂದ್ರೆ ಬೇಕಾಗಿಲ್ಲ ಜ್ಞಾನ. ಇವತ್ತು ಗೊತ್ತಾಗೋದಿಲ್ಲ, ಕೊನೆ ಗಳಿಗೆಲ್ಲಿ ಗೊತ್ತಾಗುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಹ, ಆಕಾಶದ ಪಕ್ಷಿಗಳಿಗೆ ಮರೆಯಾಗಿದೆ, ನಾಶಲೋಕವು ಮೃತ್ಯುವು ಅಲ್ಲ. ಇದು ಹೆಂಗ್ ಓದಬೇಕು ಅಂದ್ರೆ, ನಾಶಲೋಕವು ಮತ್ತೆ ಮೃತ್ಯುವು ಏನ್ ಹೇಳುತ್ತೆ ಅಂತ ಡ್ಯಾಶ್ ಇದೆ ಅದು. ಹಾ, ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವಂತೆ. ಯಾವುದು ಹೇಳೋದು? ಮೃತ್ಯು, ನಮ್ಮ ಮರಣ ಹೇಳುತ್ತಂತೆ. ಜ್ಞಾನ ಅನ್ನೋದೊಂದು ಇದೆ, ಬಟ್ ಅದು ಎಲ್ಲಿ ಸಿಗುತ್ತೆ, ಎಲ್ಲಿದೆ ಅಂತ ಮಾತ್ರ ನಮ್ಗೆ ಗೊತ್ತಿಲ್ಲ. ಬಟ್ ಇದೇ ಅನ್ನೋ ವಿಷಯ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ ಅಂತ ಯಾರು ಹೇಳ್ತಾ ಇರೋದು? ನಮ್ಮ ಮರಣ, ಮೃತ್ಯು, ನಾಶನ ಲೋಕ ಅಂದ್ರೆ ಪಾತಾಳ, ಈ ಒಂದು ಲೋಕ ಹೇಳ್ತಿದೆಯಂತೆ. ಜ್ಞಾನ ಅನ್ನೋದು ಇದೆ ಅನ್ನೋದು ನಮ್ಗೆ ಗೊತ್ತು, ಬಟ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಯಾರಿಗೂ ಗೊತ್ತಿಲ್ಲ. ಮತ್ತು ಯಾರಿಗೂ ಗೊತ್ತಿಲ್ದಿರ್ತಕ್ಕಂಥ ಈ ಜ್ಞಾನನ ದೇವ್ರು ನಮಗೆ, ಮಾನವ, ಎಲ್ಲೇ ಮಾನವ ನೀನು ಎಷ್ಟರವನು, ಮೂಗಿನಲ್ಲಿ ಶ್ವಾಸ ಮಾಡುವಂಥ ಪ್ರಾಣಿ, ನಿನಗೆ ಯಾಕೆ ಜ್ಞಾನ ಬಂದು ಆ ಜ್ಞಾನನ ಹೇಳ್ಕೊಡ್ಬೇಕು ಅಂತ ದೇವ್ರು ಒಂದು ವೇಳೆ ಅಂದರೆ ನಮ್ಮ ಕತೆ ಹೇಗೆ? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಹಾಗಾಗಿ ಆ ನಾಶನ ಲೋಕಕ್ಕೆ ಮತ್ತು ಆ ಮರಣ ಅಂದರೆ ನಮ್ಮ ಮರಣಕ್ಕೆ ಗೊತ್ತಂತೆ ವಿಷಯ. ಈ ಥರ ಒಂದು ಜ್ಞಾನ ಇದೆ, ಬಟ್ ಅದು ಎಲ್ಲಿದೆ ಗೊತ್ತಿಲ್ಲ. ಸುದ್ದಿ ಮಾತ್ರ ನಮಗೆ ಗೊತ್ತು. ಈಗ ಓದಿದ್ರಲ್ಲ ನೀವು, ನಾಶನ ಲೋಕವು ಮತ್ತು ಮೃತ್ಯುವು ಹೇಳುತ್ತಂತೆ, ಅದರ ಸುದ್ದಿ ಮಾತ್ರ ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವವು, ಅದರ ಮಾರ್ಗವನ್ನು ಬಲ್ಲವನು ದೇವರೇ. ಈಗ ಅರ್ಥ ಆಯ್ತಾ? ಎಲ್ಲಿದೆ ಜ್ಞಾನದ ಮಾರ್ಗ? ದೇವರಲ್ಲಿದೆ. ಮತ್ತೀಗ ನಮ್ಗೆ ಜ್ಞಾನ ಬೇಕು ಅಂದರೆ ಯಾರನ್ನ ಕೇಳಬೇಕು? ದೇವ್ರನ್ನ ಕೇಳಬೇಕು. ನಮ್ಗೆ ಯಾವುದೇ ಒಂದು ಕೆಲಸ ಕಲಿಬೇಕು ಅಂದರೆ, ಈಗ ಕಂಪ್ಯೂಟರ್ ನಾನು ಕಲಿಬೇಕು ಅಂದರೆ ಯಾರು ನಾವು ಕೇಳಬೇಕು? ಕಂಪ್ಯೂಟರ್ ಟೀಚರ್ ಹತ್ರ ಹೋಗ್ಬೇಕು, ಯಾವುದಾದ್ರು ಅಕಾಡೆಮಿಗೆ ಹೋಗಿ ಸೇರ್ಕೊಬೇಕು. ಏನೇ ಒಂದು ಹೊಸದಾಗಿ ಏನೋ ಒಂದು ವಿಷಯ ನಾವು ಕಲ್ತ್ಕೊಬೇಕು ಅಂದರೆ ಅದೊಂದು ಅಕಾಡೆಮಿಗೆ ಹೋಗಿ ಸೇರಿಕೊಂಡ್ರೆ ನಮಗೆ 2 ವರ್ಷ 3 ವರ್ಷದಲ್ಲಿ ಕಲಿಸ್ಬಿಡ್ತಾರೆ. ಈ ಜ್ಞಾನ ಅಕಾಡೆಮಿನಲ್ಲಿ ಇಲ್ಲ, ಪಾತಾಳ ಲೋಕದಲ್ಲಿಲ್ಲ, ಇಡೀ ಯಾವ ಜೀವಿಗೂ ಗೊತ್ತಿಲ್ಲ, ಪ್ರಕೃತಿಗೂ ಗೊತ್ತಿಲ್ಲ, ದೇವ್ರ ಹತ್ರ ಮಾತ್ರ ಗೊತ್ತಿರೋದು. ಮತ್ತು ನಾವು ದೇವ್ರ ಹತ್ರನೇ ಕೇಳಬೇಕು. ಅದಕ್ಕೋಸ್ಕರ ದೇವರು ಆ ಒಂದು ಟಾಸ್ಕ್ನ ಇಟ್ಟಿರೋದು. ನನ್ನ ಹತ್ರ ನೀವು ಬರಲೇ ಬೇಕು, ನೀವು ಬರದೇ ಹೋದ್ರೆ ನಿಮ್ಗೆ ನಾನು ಜ್ಞಾನ ಕೊಡಲ್ಲ. ಆ ಜ್ಞಾನ ನಾನು ನಿಮ್ಗೆ ಕೊಟ್ಟಿಲ್ಲ ಅಂದರೆ ನೀವು ಪಶು ಪ್ರಾಣಿಗಳಂತೆ ಸತ್ತೋಗ್ತಿರೋ ವಿನಃ ನನ್ನ ಹತ್ರ ನೀವು ಬರೋಕ್ಕೆ ಆಗಲ್ಲ. ಬಟ್ ನಾವು ಏನಾದ್ರು ಪ್ರಾರ್ಥನೆ ಮಾಡ್ತೀವಿ, ತಂದೆಯಾದ ದೇವರೇ ನಿಮ್ಮ ರಾಜ್ಯಕ್ಕೆ ನಮ್ಮನ್ನು ಸೇರಿಸ್ಕೊಳ್ಳಿ, ನಿಮ್ಮ ರಾಜ್ಯಕ್ಕೆ ನನ್ನನ್ನು ಸೇರಿಸ್ಕೊಳ್ಳೋದಕ್ಕೆ ನನಗೆ ಬೇಕಾದ ಅವಕಾಶಗಳನ್ನ ಮಾಡಿಕೊಡಿ. ಕೇಳ್ಕೊಳ್ತೀವಿ. ಜ್ಞಾನ ಬೇಕಲ್ವಾ ನಮಗೆ? ನೀನು ಜ್ಞಾನ ಕೇಳ್ಕೊಳ್ದೆ ಹೋದರೆ ಹೆಂಗೆ ಇವೆಲ್ಲ ಮಾಡ್ತೀಯಾ? ಮಾಡಲ್ಲ. ಸರಿ, ನಾನು ಜ್ಞಾನ ಕೊಡ್ತೀನಿ ಅಂದರೆ ಆ ಜ್ಞಾನನ ತಿಳ್ಕೊಳ್ಳೋಕ್ಕೋಸ್ಕರ ಯಾರೂ ಬರ್ತಾ ಇಲ್ಲ. ಬಂದ್ರೂ ಜ್ಞಾನ ಅದನ್ನು ಪೂರ್ತಿಯಾಗಿ ತಗೊಳ್ತಾ ಇಲ್ಲ. ಜ್ಞಾನದ ಜೊತೆಗೆ ಗರ್ವ, ಅಹಂಕಾರ, ಈಗೋ, ಹೊಟ್ಟೆ ಕಿಚ್ಚು, ಜಗಳ, ಮತ್ಸರ, ಇವೆಲ್ಲ ಏನು ತೆಗೆದಾಕ್ಬೇಕು ನಾವು ಅದನ್ನೇ ಜಾಸ್ತಿ ತಗೊಳ್ತಾ ಇದ್ದಾರೆ. ಅದನ್ನು ನಮ್ಮ ಕ್ರೈಸ್ತರು ಎಂಥ ವಿಪರ್ಯಾಸ ಅಂದರೆ, ದೇವರು ಅವ್ರನ್ನೆಲ್ಲ ಅನ್ಯರ ಮುಂದೆ ನಿಲ್ಲಿಸಿ ಅಪಮಾನ ಮಾಡ್ತಾರೆ ನೋಡಿ. ಅದರ ಮಾರ್ಗವನ್ನು ಬಲ್ಲವನು ದೇವರೇ, ಅದರ ಸ್ಥಳವು ಆತನೊಬ್ಬನಿಗೆ ಗೊತ್ತು, ಆತನೊಬ್ಬನೇ ಭೂಮಿಯ ಕಟ್ಟ ಕಡೆಯ ತನಕ ದೃಷ್ಟಿಸಿ ಆಕಾಶದ ಕೆಳಗಿನ ಸಮಸ್ತವನ್ನು ನೋಡುವವನಾಗಿದ್ದಾನೆ. ಅರ್ಥ ಆಯ್ತಾ? ಈಗ ಜ್ಞಾನ ಯಾರ ಹತ್ರ ಇದೆ? ತಂದೆಯಾದ ದೇವರ ಬಳಿ ಇದೆ. ಈ ಜ್ಞಾನ ನಾವು ತಂದೆಯಾದ ದೇವರ ಹತ್ರ ಕೇಳಲೇಬೇಕು. ಕೇಳದೆ ಅವರು ಕೊಡಲ್ಲ. ಕೇಳಬೇಕು ಅಂದರೆ ಯಾವ ರೀತಿ ಕೇಳಬೇಕು? ಒಂದು ಸಭೆಗೆ ಬಂದು ಸಭೆಯಲ್ಲಿ ಸಹೋದರ ಸಹವಾಸ ಮಾಡಿ ಈ ರೀತಿ ನಾವು ಲೇಖನಗಳ ಪರಿಶೋಧನೆ ಮಾಡಿ ಏನೇನು ಬರೆಯಲ್ಪಟ್ಟಿದೆ, ಯಾವ ಸಂದರ್ಭದಲ್ಲಿ ಬರೆಯಲ್ಪಟ್ಟಿದೆ, ಯಾರಿಗೋಸ್ಕರ ಬರೆದಿದೆ, ಯಾರು ಬರ್ತಿದ್ದಾರೆ, ಏನಕ್ಕೋಸ್ಕರ ಬರೆದಿದ್ದಾರೆ, ಇದು ನನಗೆ ಅಪ್ಲೈ ಆಗುತ್ತಾ, ಆ ಕಾಲದಲ್ಲಿ ಬರೆದಿರೋ ಮಾತು ಈ ಕಾಲದಲ್ಲಿ ಇರೋದು ನನಗೇನಕ್ಕೆ ಅಪ್ಲೈ ಆಗುತ್ತೆ, ಇದನ್ನೇ ಲೇಖನಗಳ ಪರಿಶೋಧನಾ ಅಂತ ಕರೆಯೋದು. ಇದನ್ನ ಮಾಡಿದ್ರೆ ನಮಗೆ ಸಂಪೂರ್ಣ ಜ್ಞಾನ ಸಿಗೋದು.
ಈ ಜ್ಞಾನ ಸಿಕ್ಕಿದ ಮೇಲೇನೆ ನಮ್ಮಲ್ಲಿ ಈ ಗರ್ವ, ಅಹಂಕಾರ, ಮತ್ಸರ, ಕಕ್ಷೆ, ಭೇದ ಭಾವ, ಮೇಲು ಕೀಳು, ದುಡ್ಡಿರೋನು ದುಡ್ಡಿಲ್ದೇ ಇರೋನು, ನನಗೆ ಮುಂದೆ ಸೀಟು ಕೊಟ್ಟಿಲ್ಲ, ನನಗೆ ಹಿಂದೆ ಸೀಟಲ್ಲಿ ಕೂರಿಸಿದ್ರು, ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ, ನಾನು ಚೆನ್ನಾಗಿ ಪ್ರಸಂಗ ಮಾಡ್ತೀನಿ ನನಗೇನು ಹೇಳಲೇ ಇಲ್ಲ, ನನಗೆ ಪ್ರೇಯರ್ ಅವಕಾಶ ಕೊಟ್ಟಿಲ್ಲ, ನನಗೆ ಹಾಡು ಹೇಳೋಕೆ ಅವಕಾಶ ಕೊಟ್ಟಿಲ್ಲ, ಹಾಡು ಹೇಳೋಕೆ ಕೊಟ್ಟರು ಟ್ರ್ಯಾಕ್ ಹಾಕಲಿಲ್ಲ. ಇವೆಲ್ಲ ಏನಿಗೆ ಬರುತ್ತೆ ಅಂದರೆ ಈ ನಿಜವಾದ ಜ್ಞಾನ ನಿಮ್ಮ ಹೃದಯದಲ್ಲಿ ಸರಿಯಾಗಿ ಹೋಗದಿರೋ ಕಾರಣ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಜ್ಞಾನ ಅನ್ನೋದು ದೇವರು ಎಲ್ಲರಿಗೂ ಕೊಡೋದಿಲ್ಲ. ಜ್ಞಾನದ ಬೆಲೆ ಮನುಷ್ಯರಾದವ್ರು ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ಈ ಜ್ಞಾನದ ಬೆಲೆ ಬಂಗಾರಕ್ಕಿಂತ ಜಾಸ್ತಿ, ಈ ಆಸ್ತಿ ಪಾಸ್ತಿಗಳಿಗಿಂತ ಜಾಸ್ತಿ, ಈ ಭೂಮಿಗಿಂತ ಜಾಸ್ತಿ ಅಂತ ಯಾರು ಅರ್ಥ ಮಾಡಿಕೊಂಡು ದೇವರೇ ನೀನೇ ನನ್ನ ಜ್ಞಾನ, ನೀನೇ ನನಗೆ ಬೇಕು, ಸೊ ನಿನ್ನ ಆಜ್ಞೆ ಪ್ರಕಾರ ನಾನು ಬದುಕ್ತೀನಿ ಅಂತ ಯಾರು ಡಿಸೈಡ್ ಆಗ್ತಾರೆ, ಆಗ ಆ ದೇವರು ಆ ಜ್ಞಾನನ ಫಸ್ಟು ಇವನು ಕೊಟ್ಟು ಆಮೇಲೆ ನೀನು ಬದುಕಬೇಕಲ್ಲ. ಜ್ಞಾನ ಏನೋ ಕೊಟ್ಬಿಟ್ರು, ದೇವ್ರ ಜ್ಞಾನ ಕೊಟ್ಬಿಟ್ರು, ನಿಮಗೆ ಕೊಟ್ಟಿದ ತಕ್ಷಣ ನೀವೀಗ ಬದುಕಬೇಕಲ್ಲ. ಬದುಕೋದಕ್ಕೆ ಏನು ಬೇಕು? ಆವಾಗ ನಿಮಗೆ ಮನೆ ಬೇಕು, ದುಡ್ಡು ಬೇಕು, ಆಸ್ತಿ ಬೇಕು, ಆರೋಗ್ಯ ಬೇಕು, ಕುಟುಂಬ ಬೇಕು, ಫ್ರೆಂಡ್ಸ್ ಬೇಕು, ಗೌರವ ಘನತೆ ಎಲ್ಲ ಬೇಕು. ಅದೆಲ್ಲ ನಿಮ್ಗೆ ಆಮೇಲೆ ಕೊಡ್ತಾರೆ. ಇದೇ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಬೈಬಲ್. ಇದನ್ನ ಯಾರು ನಿಮಗೆ ಬೋಧನೆ ಮಾಡ್ತಾರೋ ಅದೇ ಸತ್ಯವಾದ ಬೋಧನೆ. ನೀವು ಯೇಸುವಿನ ನಂಬಿ ನಿಮಗೆ ಮದುವೆ ಆಗ್ಬಿಡುತ್ತೆ, ಮಕ್ಕಳಾಗ್ಬಿಡುತ್ತೆ, ಆಸ್ತಿ ಬಂದ್ಬಿಡುತ್ತೆ, ಕೋರ್ಟ್ ಸಮಸ್ಯೆ ತೀರ್ಕೊಂಡ್ಬಿಡುತ್ತೆ ಅಂತ ಯಾರು ನಿಮಗೆ ಬೋಧನೆ ಮಾಡಿ ಆಮೇಲೆ ಜ್ಞಾನನ ಲಾಸ್ಟಲ್ಲಿ ಹೇಳ್ಕೊಡ್ತಾರೆ, ಅದು ಬೋಧನೆ ಅಲ್ಲ. ಅರ್ಥ ಆಗ್ತಿದ್ದಾರೆ ನಿಮಗೆ? ತಂದೆಯಾದ ದೇವರ ಬಳಿ ನೀವು ಮೊದಲು ಕೇಳಬೇಕಾಗಿರೋದೇನು? ಜ್ಞಾನ. ನಿನಗೋಸ್ಕರ ನನ್ನನ್ನು ಯೂಸ್ ಮಾಡ್ಕೋ ದೇವರೇ, ಯಾಕಂದರೆ ನಿನ್ನ ಸೃಷ್ಟಿ ಕಾರ್ಯಕ್ರಮದಲ್ಲಿ ನಾನು ಬಂದಿರೋದು, ನೀನೇ ನನ್ನನ್ನು ಸೃಷ್ಟಿ ಮಾಡಿರೋದು. ನಾನು ಈ ಭೂಮಿಗೆ ಬರೋದಕ್ಕಿಂತ ಮುಂಚೆನೇ ನೀನು ನನಗೆ ಬೇಕಾಗಿರೋದನ್ನೆಲ್ಲ ಮಾಡಿಟ್ಟಿದ್ಯಾ. ಇದಕ್ಕಿಂತ ನನಗೆ ಬೇರೆ ಏನು ಬೇಡ. ಈಗ ಒಬ್ಬೊಬ್ಬ ವ್ಯಾಪಾರಸ್ಥ, ಅವನು ಟಿಂಬರ್ ವ್ಯಾಪಾರಿ ಇರ್ಬೋದು, ವಜ್ರ ವ್ಯಾಪಾರಿ, ಗೋಲ್ಡ್ ವ್ಯಾಪಾರಿ, ಕೋಲ್ಸ್ ವ್ಯಾಪಾರಿ, ಸ್ಟೀಲ್ ವ್ಯಾಪಾರಿ, ಎಲ್ಲರೂ ಎಲ್ಲಿಂದ ತಗೊಳ್ತಿದ್ದಾರೆ? ಅದೆಲ್ಲ ಗ್ರಾನೈಟ್ ವ್ಯಾಪಾರಿ. ನೀವು ಏನಾದರೂ ಹೇಳಿ, ಒಂದು ವಾಚ್ ಕಂಪನಿ, ಯು ನೇಮ್ ಇಟ್, ಎಷ್ಟು ಕಂಪನಿ ಆದರೂ ಎಲ್ಲ ಥಿಂಗ್ಸ್ ಎಲ್ಲಿಂದ ಬರ್ತಿದೆ? ಪ್ರಕೃತಿಯಿಂದ. ಪ್ರಕೃತಿ ಮಾಡಿದ್ದೆ ಯಾರು? ಮನುಷ್ಯ ಹುಟ್ಟಕ್ಕೆ ಮುಂಚೆನೆ ಮಾಡಿತ್ತ? ಮನುಷ್ಯ ಹುಟ್ಟಾದ್ಮೇಲೆ ಒಂದೊಂದೇ ಮಾಡಿದ್ರ? ಹುಟ್ಟಕ್ಕೆ ಮುಂಚೆನೆ ಮಾಡಿರೋಂಥ ದೇವರು ಇಲ್ಲಿ ಬದುಕೋದಕ್ಕೆ ನಮಗೇನು ಕೊಡೋದಿಲ್ವಾ? ಕೊಡ್ತಾರೆ. ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಯಾರಲ್ಲೂ ಅದು ನಂಬ್ತಾ ಇಲ್ಲ ಅಷ್ಟೆ. ಯಾಕೆ ನಂಬ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಸಲ ಟ್ರೈ ಮಾಡಿ, ನನಗೇನು ಬೇಡ, ನನ್ನ ಕುಟುಂಬನೇ ಬೇಡ. ಕುಟುಂಬ ಕೊಟ್ಟಿದ್ದು ನೀನು ತಾನೆ. ಗಂಡ ಅಂತ ಯಾಕಿಂತ ಮುಂಚೆ ನೀನೆಲ್ಲೋ ಇದ್ದವು, ನಾನೆಲ್ಲೋ ಇದ್ದವಳು. ಸೊ ಇಬ್ಬರನ್ನು ಕೂಡ್ಸಿದ್ದು ನೀನೆ, ಅವರಿಂದ ಸಂತತಿ ಮಕ್ಕಳು ಕೊಟ್ಟಿದ್ದು ನೀನೆ. ಈಗ ನಾನು ನಿನ್ನನ್ನು ಮರೆತುಬಿಟ್ಟು ಕುಟುಂಬಕ್ಕೋಸ್ಕರನೇ ಇದ್ಬಿಟ್ಟಿದ್ದೀನಿ ಫುಲ್ಲಾಗಿ. ಅದಕ್ಕೆ ಅಂತ ಕುಟುಂಬನ ಬಿಡಿ ಅಂತ ಅರ್ಥನ? ತಾತ್ಪರ್ಯ ಏನು ಇದ್ರ ತಾತ್ಪರ್ಯ? ಕುಟುಂಬನ ಬಿಟ್ಬಿಟ್ಟು ಬಂದ್ಬಿಡಿ ಅಂತನ? ಅಲ್ಲ. ಕುಟುಂಬಕ್ಕಿಂತ ನನಗೆ ನೀನು ಫಸ್ಟು ಪ್ರಿಫರೆನ್ಸ್ ಕೊಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ. ಈ ಮಾತಿನ ಮೇಲೆ ಯಾರಿಗೂ ನಂಬಿಕೆ ಬರ್ತಾ ಇಲ್ಲ. ನನಗೋಸ್ಕರ, ನನ್ನ ಏಳಿಗೆಗೋಸ್ಕರ, ನನ್ನ ಫ್ಯೂಚರ್ಗೋಸ್ಕರ, ಮಕ್ಕಳ ಫ್ಯೂಚರ್ಗೋಸ್ಕರ ಅಂತಲೇ 24/7 24/7 365 ಡೇಸ್ ಅದರಲ್ಲೇ ಇರ್ತಾರೆ. ಏನೋ ನಾಮಕಾವಸ್ಥೆಗೆ ಪ್ರೇಯರ್ ನಡೀತಿದೆ, ಹೋಗೋಣ ದೇವರೇನೋ ಒಳ್ಳೇದು ಮಾಡಬಹುದು, ಅಲ್ಲೂ ಒಂದು ಡೌಟೇ. ದೇವರೇನೋ ಒಂದು ಕರುಣೆ ತೋರಿಸ್ಬೋದು. ಏನು ಕರುಣೆ? ನನ್ನ ಕುಟುಂಬ ಸರಿ ಹೋಗ್ಬೋದು, ನನ್ನ ಜೀವನ ಸರಿ ಹೋಗ್ಬೋದು ಅನ್ನೋ ಏನೋ ಒಂದು ನಂಬಿಕೆ ಮೇಲೆ ಬರೋದು. ದೇವ್ರಿಗೆ ಅವಾಗ ಇನ್ನೂ ಏನಾಗುತ್ತೆ? ಕೋಪ ಬರುತ್ತೆ. ನನ್ನನ್ನು ಪರೀಕ್ಷೆ ಮಾಡಕ್ಕೆ ಬಂದಿದ್ಯಾ? ಯಾರು ನೀನು? ಯಾರ ನೀ ಅಂತಾರೆ. ಪರೀಕ್ಷೆ ಮಾಡಬಾರ್ದು ದೇವ್ರನ್ನ. ಪರೀಕ್ಷೆ ಮಾಡಿ ಮಾಡಿ ಏನೇನಾದರೂ ನಿಮ್ಗೆ ಗೊತ್ತು ಮೋಶೆ. ಹಾಗೆ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರು ದೇವ್ರಿಗೆ ಬೆಲೆ ಕೊಡ್ತಾರೆ, ಫಸ್ಟ್ ಜ್ಞಾನಕ್ಕೆ ಬೆಲೆ ಕೊಡ್ತಾರೆ, ಅವ್ರಿಗೆ ಮಾತ್ರ ದೇವರು ರೆಸ್ಪೆಕ್ಟ್ ಕೊಡ್ತಾರೆ. ಉದಾಹರಣೆಗೆ ಸೊಲೊಮನ್ ನೀವು ತೊಗೊಬೋದು. ಅವ್ನಿಗೆ ಎಷ್ಟೇ ಆಸ್ತಿ ಪಾಸ್ತಿ ಕೊಡ್ತೀನಿ ಅಂದ್ರೆ ಅವ್ನು ಕೇಳಿದ್ದು ಒಂದೇ, ಈ ಇಸ್ರೇಲ್ ಜನಾಂಗನ ನಡೆಸೋದಕ್ಕೆ, ಆಳೋದಕ್ಕೆ ನನಗೆ ಬೇಕಾದಂಥ ಜ್ಞಾನ ವಿವೇಕ ದಯಪಾಲಿಸಿ. ಎಷ್ಟು ಖುಷಿಯಾದರು ದೇವರು ಅಂದರೆ,
ಆ ಜ್ಞಾನ ವಿವೇಕದ ಜೊತೆಗೆ ಏನು ಕೊಟ್ಟರು? ಇಡೀ ಪ್ರಪಂಚದಲ್ಲಿ ಅವನು ಬಿಟ್ಟರೆ ಇವತ್ತು ಯಾರು ಸಾಹುಕಾರ ಇಲ್ಲ. ಅವನಷ್ಟು ಕಣ್ಣಿಗೆ ಬೇಕಾಗಿದ್ದನ್ನೆಲ್ಲ ತಗೊಂಡಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಅವನೊಬ್ಬನೇ. ನೆಬೂಕದ್ನೆಚ್ಚರ್ ಕೂಡ ಇಲ್ಲ. ನಿಮ್ರೋದ್ ಚಕ್ರವರ್ತಿ, ಇಡೀ ಭೂಮಂಡಲಕ್ಕೆ ಮೊದಲನೇ ರಾಜ ನಿಮ್ರೋದ್ ಚಕ್ರವರ್ತಿ, ಅವನಿಗೂ ಇಲ್ಲ. ಸೋಲೋಮನ್ಗೆ ಮಾತ್ರ ಸಿಕ್ತು. ಯಾಕೆ? ಅವನು ಬೇಡ್ಕೊಂಡಿದ್ದ ರೀತಿ, ತಂದೆಯ ದೇವ್ರನ್ನ ಕೇಳ್ಕೊಂಡಿದ್ದ ರೀತಿ ಹೆಂಗಿತ್ತು? ನನಗೆ ಜ್ಞಾನ ವಿವೇಕಗಳನ್ನ ಕೊಡು. ಆಗ ಅರ್ಥ ಮಾಡ್ಕೊಂಡ್ರು, ಇವನು ನಿಜವಾದ ಭಕ್ತ. ಇವನು ಆಸ್ತಿ ಐಶ್ವರ್ಯ ಕೇಳಿಲ್ವಲ್ಲ, ಎಲ್ಲ ರೀತಿ ಜ್ಞಾನ ವಿವೇಕಗಳನ್ನ ಕೇಳಿದ್ನಲ್ಲ. ಏನಕ್ಕೆ ಕೇಳ್ದ ಜ್ಞಾನ ವಿವೇಕನ? ಕೇಳಿದ ಏನಕ್ಕೋಸ್ಕರ? ಇಸ್ರೇಲ್ ಜನಾಂಗನ ನಡೆಸೋದಕ್ಕೆ. ಇಸ್ರೇಲ್ ಜನಾಂಗ ಯಾರು? ದೇವರಾದುಕೊಂಡ ಜನಾಂಗ. ಸೊ ನನ್ನ ಜನಾಂಗನ ಆಳೋದಕ್ಕೆ ಜ್ಞಾನ ವಿವೇಕ ಕೊಡು ಅಂದರೆ ನನಗೋಸ್ಕರ ಕೆಲಸ ಮಾಡೋ ಅಂತಾನೆ. ನನಗೋಸ್ಕರ ಕೆಲಸ ಮಾಡೋ, ನಾನು ಏನು ಬೇಕಾದ್ರೂ ಕೊಡ್ತೀನಿ ಅಂತ ಕೊಟ್ಬಿಟ್ರು. ಅದೇ ರೀತಿ ನೀವು ಜ್ಞಾನ ವಿವೇಕಗಳನ್ನ ಕೇಳಿ ನಿಮಗೆ 2-3 ಫ್ಲಾಟ್ ಕೊಟ್ಬಿಡ್ತಾರೆ ಅಂತ ನನಗೆ ಹೇಳ್ಬೋದಾ? ಹೇಳೋಕ್ಕಾಗಲ್ಲ. ಆ ತಾತ್ಪರ್ಯ ಬೇರೆ. ಈ ಒಂದು ವಾಕ್ಯನ ಇಟ್ಕೊಂಡು ನಾನು ನಿಮ್ಮನ್ನ ತಂದೆಯ ದೇವ್ರನ್ನ ಕೇಳಿ ಆರಾಧನೆ ಮಾಡಿ ಅಲೋಲಿ ಹೇಳಿ ಸ್ತುತಿ ಸ್ತೋತ್ರ ಮಾಡಿ ನಿಮಗೆ ಫ್ಲಾಟ್ ಬುಕ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗುತ್ತಾ? ಆಗಲ್ಲ. ನಿಮ್ಮ ಯಥಾರ್ಥತೆ ನೋಡ್ತಾರೆ. ಫ್ಲಾಟ್ಗೋಸ್ಕರ ಬಂದು ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ? ನಿಜವಾಗ್ಲೂ ತಂದೆಯಾದ ದೇವ್ರ ಮನಸ್ಸನ್ನ ನೀವು ತಿಳಿಪಡಿಸೋದಕ್ಕೆ, ಅವನ ಮಗನಾದ ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನನ ಸುವಾರ್ತೆ ಹೇಳೋದಕ್ಕೆ ಬಂದಿದ್ದೀರಾ ಅನ್ನೋದು ದೇವ್ರಿಗೆ ಗೊತ್ತಾಗುತ್ತೆ. ನಿಜವಾದ ಜ್ಞಾನ ನಾವು ತಿಳ್ಕೊಳ್ಬೇಕಾಗುತ್ತೆ. ನಿಜವಾದ ಜ್ಞಾನ ಯಾರು ಇವಾಗ ನಮಗೆ? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 24-25 ವಚನ. ದಿ ಫಸ್ಟ್ ಎಪಿಸಲ್ ಆಫ್ ಸೈಂಟ್ ಪೌಲ್ ಟು ದಿ ಕೊರಿಂಥಿಯನ್ಸ್, 1st chapter verse 24 and 25. ಇನ್ನೂ ಸ್ವಲ್ಪ ಮೇಲಿಂದ ಓದಿ, 22ರಿಂದ ಓದಿ. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯ ಜನರಿಗೆ ಹುಚ್ಚು ಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವು ಆಗಿರುವ ಕ್ರಿಸ್ತನೇ. ಲೋಕದವರು, ಇದು ತುಂಬಾ ಅತ್ಯುತ್ತಮವಾದ ಮಾತು, ಇದು ಅರ್ಥ ಮಾಡ್ಕೊಳ್ಳಿ ನೀವು. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಅರ್ಥ ಆಯ್ತಾ ಈ ಮಾತು? ಲೋಕದಲ್ಲಿರ್ತಕ್ಕಂಥ ಜನ ದೇವರಲ್ಲಿ ಯಾವುದನ್ನ ಬುದ್ಧಿಹೀನತೆ ಅಂತ ಹೇಳ್ತಿದಾರೋ ಆ ಬುದ್ಧಿಹೀನತೆ ಅನ್ನೋದು ಏನಿದೆ ಅದು ಮನುಷ್ಯರ ಜ್ಞಾನಕ್ಕಿಂತ ಮಿಗಿಲಾಗಿದೆಯಂತೆ. ಆ ಬುದ್ಧಿಹೀನತೆ, ನೀವೇನು ದೇವರಲ್ಲಿ ಬುದ್ಧಿಹೀನತೆ ಇದೆ, ದೇವ್ರಿಗೆ ಬುದ್ಧಿ ಇಲ್ಲ, ಇದೇ ನೀವೆಲ್ಲ ಮಾಡ್ತಿದಾರೆ ಅಂತ ನೀವು ಹೇಳ್ತಿದ್ದೀರೋ, ಆ ಬುದ್ಧಿಹೀನತೆ ಅನ್ನೋದು ಮನುಷ್ಯರಲ್ಲಿ ಏನು ಹೈಯೆಸ್ಟ್ ಜ್ಞಾನ ಇದೆ ಅಂತ ಹೇಳ್ಕೊಳ್ತಿದ್ದಾರೆ ಅದಕ್ಕಿಂತ ಹೆಚ್ಚದು ಆ ಬುದ್ಧಿಹೀನತೆನೆ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಅತ್ಯುತ್ತಮವಾಗಿ ಪೌಲ್ ಹೇಳ್ತಿದ್ದಾರೆ ನೋಡಿ. ನೀವೇನು ನನ್ನಲ್ಲಿ ಬುದ್ಧಿಹೀನತೆ ಹೇಳ್ತಿದ್ದಾರೋ ನಿಮ್ಮಲ್ಲಿರೋ ಜ್ಞಾನಕ್ಕಿಂತ ಈ ಬುದ್ಧಿಹೀನತೆನೇ ಜಾಸ್ತಿ. ಅಂದ್ರೆ ನೀವು ಏನೂ ಇಲ್ಲ, ಇನ್ನು ಜ್ಞಾನ ಅಂತ ಬಂದ್ರೆ ನಿಮ್ಗೆ ಏನಾಗ್ತೀರಾ? ಇಮ್ಯಾಜಿನ್ ಮಾಡಕ್ ಆಗ್ತಿದ್ಯಾ? ಆಗ್ತಾನೆ ಇಲ್ಲ. ಸೊ ಈ ಮಾತು ನಾವು ಇವತ್ತು ಮಾತಾಡ್ತಿದ್ದೀವಿ ನಿಮ್ಮ ಮುಂದೆ, ನೀವು ನಾನು ಕೇಳ್ತಿದ್ದೀರ ಅಂದ್ರೆ ನೀವು ನಿಜವಲ್ಲೂ ಆರಿಸಲ್ಪಟ್ಟವ್ರು ದೇವರಿಗೆ. ನೀವು ಇವತ್ತೇ ಸರೆಂಡರ್ ಆಗ್ಬಿಡ್ಬೇಕು. ಇವತ್ತೇ ಮನೆ ಮಠ ಆಸ್ತಿ ಪಾಸ್ತಿ ಮಕ್ಕಳು ಏನೇ ಇದ್ರು ಇದ್ಕೊಳ್ಳಿ, ಅದು ಪಾಡ್ಗೆ ಅದು ಇರುತ್ತೆ ಹೋಗುತ್ತೆ ಬರುತ್ತೆ. ಬಟ್ ನೀವು ಸರೆಂಡರ್ ಆಗ್ಬೇಕು. ಈ ಜ್ಞಾನ ನನ್ಗೆ ಬೇಕಪ್ಪ. ಏನಿನ್ ಬುದ್ಧಿಹೀನತೆ ಅಂತಿದ್ಯಾ ಈ ಜ್ಞಾನಗಳನ್ನ? ಯಾರು ಐಸಾಕ್ ನ್ಯೂಟನ್, ಇನ್ನು ದೊಡ್ಡ ದೊಡ್ಡ ವಿಜ್ಞಾನಿಗಳೇನಿದ್ದಾರೆ, ಐನ್ಸ್ಟೀನ್, ಅವರಲ್ಲಿರೋ ಜ್ಞಾನ ಈ ಏನು ಜ್ಞಾನ ಇಲ್ಲ ಅಂತ ಹೇಳ್ತಿದ್ದಾರೆ ದೇವರಿಗೆ, ಅದಕ್ಕಿಂತ ತುಂಬ ಕಡಿಮೆ. ಹಾಗಾಗಿ ನಾವು ಜ್ಞಾನವಂತರಾಗ್ತಾ ಆಗೋಣ.
ಇವತ್ತೇ ನಾವು ದೇವರಿಗೆ ಸರೆಂಡರ್ ಆಗ್ಬಿಡೋಣ. ಪ್ರಾಣ ತಗೊಳ್ತಾರ ತಗೊಳ್ಳಿ, ಆಸ್ತಿ ಹೋಯ್ತಾ ಹೋಗ್ಲಿ, ಗಂಡ ತೀರ್ಕೊಂಡ್ರ ತೀರ್ಕೊಳ್ಳಿ, ಹೆಂಡತಿ ತೀರ್ಕೊಂಡ್ರ ತೀರ್ಕೊಳ್ಳಿ, ಮಕ್ಕಳು ಹೋಗ್ಲಿ, ದುಃಖ ಆಗುತ್ತೆ ದುಃಖ ಪಡಿ, ಅಳಕ್ ಆಗುತ್ತೆ ಅಳ್ರಿ, ಮತ್ತೆ ಕಮ್ ಟು ದಿ ಸೇಮ್ ಪೆವಿಲಿಯನ್, ದೇವ್ರ ಹತ್ರ ಬಂದ್ಬಿಡಿ. ಯಾಕಂದ್ರೆ ಅವ್ರು ಎಲ್ಲೂ ಹೋಗಿರಲ್ಲ, ಆತ್ಮವಾಗಿ ಅಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಿಮ್ಗಿತ್ತು ಅಂದ್ರೆ ನೀವು ಅಳೋದೇ ಇಲ್ಲ. ಯಾಕಂದ್ರೆ ನೀವು ಆ ಆತ್ಮನ ಆತ್ಮವಾಗಿ ನೋಡಿ ಈ ಜ್ಞಾನ ನೀವು ಕಲ್ಸ್ಕೊಟ್ಟಿದ್ರೆ ಮಾತ್ರ, ಗಂಡನಿಗಾಗ್ಲಿ, ಗಂಡ ಹೆಂಡತಿಗಾಗ್ಲಿ, ಮಕ್ಕಳಿಗಾಗ್ಲಿ, ಮಕ್ಕಳು ತಂದೆಗಾಗ್ಲಿ, ಈ ಆತ್ಮಿಕ ಜ್ಞಾನ ಕಲ್ಸ್ಕೊಟ್ಬಿಟ್ರೆ ಕಡೆ ಕಾಲದಲ್ಲಿ ಕೂಡ ನಮ್ಗೇನು ಅನ್ಸೋದಿಲ್ಲ. ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬಾ, ನಾನು ನಿನ್ನ ಹಿಂದೆ ಬರ್ತೀನಿ, ಅಲ್ಲಿರು, ವೇಟಿಂಗಲ್ಲಿ ಇರುತ್ತೆ, ನಾವು ಹೇಳಿ ಕಳಿಸ್ತೀವಿ, ದುಃಖ ಏನಾಗಲ್ಲ. ಯಾವಾಗ ನಮ್ಮಲ್ಲಿ ಈ ಜ್ಞಾನ ಬಿಟ್ಟು ಲೋಕಜ್ಞಾನ ಇರುತ್ತೆ, ಲೋಕದವ್ರು ಹೆಂಗೆ ಅಳ್ತಾ ಇರ್ತಾರೆ, ಓ ಅದು ಉಪಹಾರ ಪಡೋದು ಅಂತಾರೆ ಗೊತ್ತಾ, ಆ ಥರ ನಾವು ಆಗ್ತೀವಿ. ವ್ಯತ್ಯಾಸ ಇರಲ್ಲ ಅನ್ಯರಿಗೂ ನಮಗೂ. ಇದನ್ನ ನೀವು ಇವತ್ತಿಂದಾನೇ ಸ್ಟ್ರಾಂಗ್ ಆಗ್ಬೇಕು. ನಮ್ಮ ಜೊತೆಲಿ ಇವತ್ತು ಇರ್ತಾರೆ, ನಾಳೆ ಇರಲ್ಲ, ಅದಕ್ಕೆ ದೇವ್ರ ಕೈಲಿದೆ. ಆದರೆ ದೇವರೇ ನೀನು ನನಗೆ ಬೇಕು, ನೀನು ನನಗೆ ಅವ್ರನ್ನೆಲ್ಲ ಅಲ್ಲಿ ಕೊಡ್ತೀಯ ಅಂತ ಗೊತ್ತು. ಯೋಬನ್ ಕೊಟ್ಟಿಲ್ವಾ? ಕೊಟ್ರಲ್ವಾ? ಅಲ್ಲಿ ಲಾಜರಸ್ ಒಬ್ಬ ಭಿಕ್ಷುಕ ಸತ್ತು ಹೋದ್ಮೇಲೆ ಅಬ್ರಹಾಮ ಸಿಕ್ಕಿಲ್ವಾ? ಯಾರು ಹೇಳಿದ ಮಾತು? ಆ ಮಾತು ಯಾರು ಹೇಳಿದ್ ನಮಗೆ? ಯಾರಮ್ಮ ಹೇಳಿದ್ದು ಆ ಮಾತು? ಯಾರಮ್ಮ ಸೊಲ್ಲಿಂದ? ಭಿಕ್ಷುಕ ಸತ್ತ, ಪರದೇಶಿಗೆ ಹೋದ, ಅಲ್ಲಿ ಅಬ್ರಹಾಮನ ಹತ್ರ ಇದ್ದಾನೆ ಅಂತ ಹೇಳಿದ್ ಯಾರು ನಮಗೆ? ಯೇಸು ಕ್ರಿಸ್ತ ಅಂತ ಹೇಳಿ ಯಾಕೆ ಏನು ಹೇಳ್ತಾ ಇಲ್ಲ ನೀವು? ಯೇಸು ಕ್ರಿಸ್ತ ಅಲ್ವಾ ಹೇಳಿದ್ದು? ಮತ್ತೆ ಯೇಸು ಕ್ರಿಸ್ತನ ಮಾತನ್ನು ನಾವು ನಂಬುದ, ಇನ್ಯಾರ ಮಾತನ್ನು ನಂಬಬೇಕು? ಸುಮ್ಮನೆ ನಾವು ಬಾಯಿ ಮಾತಲ್ಲಿ ಯೇಸುವೆ ಯೇಸುವೆ ಅನ್ನೋದಲ್ಲ, ಯೇಸುವೆ ತಂದೆ ಅನ್ನೋದಲ್ಲ. ಯೇಸು ಕ್ರಿಸ್ತನ ಹೇಳಿದ ಮಾತು ನಾವು ನಂಬ್ತಿದ್ದೀವ? ಇವತ್ತು ನನ್ನ ಜೊತೆಲಿದ್ದಂಥ ಆತ್ಮ ಇವತ್ತು ಶರೀರ ಬಿಟ್ಟು ಹೋಗಿದೆ ಅಂದರೆ ಅಲ್ಲಿ ಪ್ಯಾರಡೈಸಲ್ ಹತ್ರ ಇರುತ್ತೆ, ಅಲ್ಲಿ 3ನೇ ಲೋಕದಲ್ಲಿ ಇರುತ್ತೆ. ಬಟ್ ಅವನ ನಡತೆ, ಅವನು ಎಷ್ಟು ದೇವ್ರ ಕೆಲಸ ಮಾಡಿದ್ದಾನೆ ಅದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅವನು ನಿಜವಾಗ್ಲೂ ಪ್ಯಾರಡೈಸಲ್ಲೇ ಇದ್ದಾನ ಅಥವಾ ಅವನು ಯಾತನೆ ಸ್ಥಳದಲ್ಲಿದ್ದಾನ ಅಂತ ಗೊತ್ತಾಗಲ್ವ? ನಮಗೆ ಗೊತ್ತಾಗುತ್ತೆ. ಆ ರೀತಿ ಒಬ್ಬ ವ್ಯಕ್ತಿ ಸತ್ತಿದ ತಕ್ಷಣ ಅವನು ಪ್ಯಾರಡೈಸಲ್ಲಿ ಅಬ್ರಹಾಮನ ಜೊತೆ ಹೆಂಗೆ ಆ ಭಿಕ್ಷುಕವಾಗಿ ಹೊರಗ್ತಾನೋ, ಆ ರೀತಿ ನನ್ನ ಮಗ ಆಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಗಂಡ ಆಗಲಿ, ನನ್ನ ಅಪ್ಪ ಆಗಲಿ, ಅಮ್ಮ ಆಗಲಿ, ಏನು ತೊಂದರೆ ಇಲ್ಲ ಬ್ರದರ್, ಇವತ್ತಲ್ಲ ಈ ಕ್ಷಣದಲ್ಲಿ ಪ್ರಾಣ ಹೋದ್ರು ಇವರು ಪ್ಯಾರಡೈಸಲ್ಲಿ ಇರ್ತಾರೆ, ನಾನು ನನ್ನಲ್ಲಿ ಇರ್ತೀನಿ ಅನ್ನೋ ನಂಬಿಕೆ ನಿಮಗೆ ಬಂದ್ರೇನೆ ನೀವು ಕ್ರೈಸ್ತರು. ಇಲ್ಲವರು ಇವತ್ತು ಹೇಳ್ತಾ ಇದ್ರೆ ನೀವು ಕ್ರೈಸ್ತರಲ್ಲ. ಅದು ನೀವು ಪರಿಶೀಲನೆ ಮಾಡ್ಕೊಳ್ಳಿ. ಆ ನಂಬಿಕೆ ಯಾರಲ್ಲಿ ಇರುತ್ತೋ ಧೈರ್ಯವಾಗಿ ಮುಂದಿನ ಕೆಲಸ, ಮತ್ತೆ ನಾಳೆ ಬೆಳಿಗ್ಗೆ ನನಗೆ ಮೀಟಿಂಗ್ ಇದೆ ಹೋಗ್ಬೇಕು, ಇನ್ ಕೇಸ್ ನಾಳೆ ನಿಮ್ದು ಪಾಠ ಇರುತ್ತೆ, ಇವತ್ತು ಮನೇಲಿ ತೀರ್ಕೊಂಡ್ರೆ ಏನು ಮಾಡ್ತೀರ ನೀವು? ನಾಳೆ ರದ್ದು ಮಾಡ್ತೀರಾ ಕ್ಲಾಸು? ಅಥವಾ ಇವತ್ತು ಪಟ ಅಂತ ಬೆಳಿಗ್ಗೆಲ್ಲ ಮುಗಿಸ್ಬಿಟ್ಟು ಸಂಜೆ ಕ್ಲಾಸ್ ತಗೋತೀರಾ? ಇಲ್ಲಿ ನಿಮ್ಮ ಯಥಾರ್ಥತನ ದೇವ್ರು ಟೆಸ್ಟ್ ಮಾಡ್ತಾರೆ. ಹಾಗಾಗಿ ಜ್ಞಾನ ಅನ್ನೋದು ದೇವರು ಸುಮ್ಮನೆ ಕೊಡಲ್ಲ. ಯಾರು ನನಗೋಸ್ಕರ ಹೆಂಡ್ತಿನಾಗ್ಲಿ, ಮಕ್ಕಳನ್ನಾಗ್ಲಿ, ತಂದೆನಾಗ್ಲಿ, ತಾಯಿನಾಗ್ಲಿ ಬಿಟ್ಟು ಬರ್ತಾರೋ ಅವ್ರಿಗೆ 100ರಷ್ಟು ಕೊಡ್ತೀನಿ ಅಂತ ಹೇಳಿದಾರಲ್ಲ ಅದೇ ಯೇಸು ಸ್ವಾಮಿ. ಆ ಮಾತನ್ನು ನಾವು ಯಾಕೆ ನಂಬ್ತಾ ಇಲ್ಲ? ನಂಬಿದ್ರೆ ಎಲ್ಲ ಮಾತು ತಗೋಬೇಕು, ಇಲ್ಲ ಹೋದ್ರೆ ನಾವು ಕ್ರೈಸ್ತರಲ್ಲ, ಅನ್ಯರಿಗಿಂತ ನಾವು ಕಡೆ ಆಗ್ತೀವಿ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ಒಂದು ಹೊಸ ಆಜ್ಞೆ ಕೊಟ್ಟಿದ್ದಾರೆ ಯೇಸು ಸ್ವಾಮಿ ನಮಗೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಇದೆ ಅನ್ಸುತ್ತೆ. 15ನೇ ಅಧ್ಯಾಯ, ಹೌದು, ತೆಗಿರಿ ನೋಡೋಣ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ, 15ನೇ ಅಧ್ಯಾಯ 9ನೇ ವಚನ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ಅದಾಯ್ತು. ಇಲ್ಲೋದಮ್ಮ ಕೆಳಗಡೆ 12. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ನಾನು ಕೊಡುವ ಆಜ್ಞೆ ಆಗಿದೆ. ಇದು ಮಾತಲ್ಲ, ಆರ್ಡರ್, ಆಜ್ಞೆ.
ನಾನು ಹೇಳ್ತೀನಿ ಅಂತ ಹೇಳ್ತಿಲ್ಲ. ಇಲ್ಲಿ ಒಂದೊಂದು ವರ್ಡು ನೀವು ಅಲ್ಲಿ ಓದ್ಬೇಕು ಏನಂತ ಇದೆ. ಇನ್ನೊಂದಿದೆ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಯಾರು ಕೊಡ್ತಿದಾರ ಈಗ ಪ್ರಾಣಕ್ಕಿಂತ ಹೆಚ್ಚಿದು? ಮಾತಾಡ್ತಾನೆ ಇಲ್ಲ ನೀವು, ಇನ್ನು ಪ್ರಾಣ ಎಲ್ಲಿ ಕೊಡ್ತೀರಿ? ಎಷ್ಟೋ 1000 ಕಿಲೋಮೀಟರ್ ಹೋಗಿರ್ತೀರ ನೀವು, ನಾವು ಎಲ್ಲೆಲ್ಲ ಬಂದಿರ್ತ ಅಲ್ಲೆಲ್ಲ ಮೀಟ್ ಆಗ್ತೀವಿ. ಅಟ್ಲೀಸ್ಟ್ ಅವಾಗ ಮಾತಾಡ್ಬೇಕಲ್ಲ. ಅನ್ನೀರೇ ಮಾತಾಡ್ತಾರೆ ಗೊತ್ತಾ ನಿಮಗೆ? ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಒಂದು ಟ್ರೈನಲ್ಲೋ ಫ್ಲೈಟಲ್ಲೋ ಬಸ್ಸಲ್ಲೋ ಪಕ್ಕದಲ್ಲಿ ಕೂತಿರ್ತಾರಲ್ಲ, ಹಾಯ್ ಹೌ ಆರ್ ಯು, ಎಲ್ಲಿಂದ ಬಂದಿದ್ದೀರಿ, ಎಲ್ಲಿವರೆಗೂ ಹೋಗ್ತಿದ್ದೀರಿ, ಒಬ್ಬರೇ ಬಂದ್ರ, ಜಾಲಿಯಾಗಿ ಮಾತಾಡ್ತಾರೆ. ಅವ್ರು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದರೆ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ನಮ್ಮ ಕ್ರೈಸ್ತರಲ್ಲೇ ಮಾತಾಡಲ್ಲ. ಮತ್ತು ಈ ಮಾತು ಯಾಕೆ ಬೇಕು? ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸ್ತೀರಿ ಅಂತ ನಾವು ಓದ್ತಿದ್ದೀವಲ್ಲ, ಮತ್ತೆ ಯಾಕೆ ಬೇಕಿತ್ತು? ಬೇಕಾಗಿಲ್ಲ ಅಲ್ಲ, ಮನೇಲೇ ಇರ್ಬೋದು ಆರಾಮಾಗಿ. ಇದು ಜ್ಞಾನ. ನಿಜವಾದ ಜ್ಞಾನ ಏನು ಅಂದರೆ ಇದೇನೆ, ನಾವು ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಮಾತಾಡುವಂಥದ್ದು. ಇಲ್ಲಿ ಆಸ್ತಿ ಏನು ಬರ್ಕೊಡು ಅಂತ ಯಾರು ಕೇಳೋದಿಲ್ಲ, ನಮ್ಮ ಆಸ್ತಿನ ಯಾರು ಬರ್ಕೊಡು ಅಂತ ಅವರು ನಮ್ಮನ್ನು ಕೇಳಲ್ಲ. ಮಾತಾಡಿ ಅಷ್ಟೆ. ಚೆನ್ನಾಗಿದ್ದೀರಾ, ಆರೋಗ್ಯ ಸರಿ ಇದೆಯಾ, ಯಾಕೆ ಹಿಂಗೆ ಸಪ್ಪಗಿದ್ದೀರಾ, ನನ್ನಿಂದ ಸಹಾಯ ಆಗಬೇಕಾ, ಅಥವಾ ನನ್ನಿಂದ ತಪ್ಪಾಯ್ತಾ, ತಪ್ಪಾಗಿದ್ರೆ ಕ್ಷಮಿಸಿ, ಮುಗೀತು. ನೀವೇನೋ ತಪ್ಪು ಮಾಡಿದರೆ ಕ್ಷಮೆ ಕೇಳಿ, ಮುಗೀತು. ಇದಕ್ಕಿಂತ ಈಸಿಯಾಗಿ ಇರ್ತಕ್ಕಂಥ ಲಾ ಎಲ್ಲೂ ಇಲ್ಲ. ನಮಗಿದೆ. ಕೋರ್ಟು ಕೇಸ್ ಬೇಕಾಗಿಲ್ಲ, ಪಂಚಾಯತಿ ಬೇಡ, ಮೂರನೇ ವ್ಯಕ್ತಿ ಬೇಡ. ಸೀದಾ ಯಾಕೋ ನೀನು ಇವತ್ತು ಮಾತಾಡಿದ ಸಭೆಯಲ್ಲಿ ಯಾಕೆ ಡೈರೆಕ್ಟಾಗಿ ನೀವು ನನ್ನ ಕೇಳ್ಬೋದು, ನೀವು ಈ ಥರ ಮಾಡಿದರೆ ನನಗೆ ಹರ್ಟ್ ಆಯಿತು, ಓಕೆ ಸಾರಿ, ಮುಗೀತು. ಇದು ಯಥಾರ್ಥತೆ ಅಂತ ಕರಿತೀವಿ. ಹಾಗಾಗಿ ನಾವು ಸೊಲೊಮೋನನ ಜ್ಞಾನ ನಾವು ತಿಳ್ಕೊಂಡ್ವಿ. ಅದು ಎಲ್ಲಿದೆ ಓದ್ಕೊಂಬೋಣ. ಸೊಲೊಮೋನಂದು 1ನೇ ಅರಸು, ರಾಜರುಗಳ ಮೊದಲನೇ ಗ್ರಂಥ, 3ನೇ ಅಧ್ಯಾಯ. ಮೂರನೇ ಅಧ್ಯಾಯ 9ರಿಂದ 14ನೇ ವಚನ. ದಿ ಫಸ್ಟ್ ಕಿಂಗ್ಸ್ 3rd ಚಾಪ್ಟರ್ ವರ್ಸ್ 9 to 14. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಮತ್ತು ಅನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರಿದ್ದಾರೆ ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ, ಅಲ್ಲಿ ನನಗೋಸ್ಕರ ಅಲ್ಲ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನ್ಯಾಯ ಪ್ರಮಾಣವನ್ನು ತೀರಿಸೋದಕ್ಕೆ ನನಗೆ ವಿವೇಕ ಕೊಡು. ಇಷ್ಟು ದೊಡ್ಡ ಜನಾಂಗ, 6 ಲಕ್ಷ ಇದ್ದಿದ್ದು ಕಾಲ್ಬಲ. ಆಗ ಸೊಲೊಮೋನ್ ಬರೋಷ್ಟೊತ್ತಿಗೆ ಒಂದು 25 ಲಕ್ಷ 30 ಲಕ್ಷ ಆಗಿರುತ್ತೆ, ಗೊತ್ತಿಲ್ಲ, ಇನ್ನೂ ಜಾಸ್ತಿನೇ ಆಗಿರುತ್ತೆ. ಅಷ್ಟು ಜನಗಳಿಗೆ ನಾನು ಹೆಂಗೆ ಆಳೋಂಥದ್ದು? ಅವ್ರು ಮೊದಲೇ ಕ್ರೂರಿಗಳು ಜನ. ಅವ್ರಿಗೆ ನ್ಯಾಯ ಹೆಂಗೆ ತೀರ್ಸೋದು? ಡೈಲಿ ಕೇಸ್ ಬರ್ತಾನೆ ಇರುತ್ತೆ ನನ್ನ ಹತ್ರ. ಒಂದು ಸಭೆಯಲ್ಲಿ ಒಂದು ಸಣ್ಣ ಇಶ್ಯೂ ಬಂದ್ರೆ ಸಾಲ್ವ್ ಮಾಡೋಕ್ಕೆ ಒದ್ದಾಡ್ತೀವಿ. ಯಾರಿಗೂ ಆ ಯಥಾರ್ಥತೆ ಅನ್ನೋದೇ ಇಲ್ಲ. ಎಲ್ಲಾರನ್ನು ಸೇರಿಸಿ ಕೂರಿಸಿ ಮಾತಾಡೋಣ, ಬ್ಲಾಸ್ಟ್ ಮಾಡೋಣ. ಆ ಯಥಾರ್ಥತೆ, ಆ ಜ್ಞಾನ ಪೌಲ್ ಅದಕ್ಕೆ ಸರಿಯಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆನಲ್ಲಿ 2ನೇ ಪತ್ರಿಕೆಯಲ್ಲಿ ಹೇಳಿದ್ದಾನೆ. ನಿಮ್ಮಲ್ಲಿ ಯಾರು ಸಭೆಯಲ್ಲಿ ಏನಾದ್ರು ಇಶ್ಯೂ ಬಂದರೆ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಒಬ್ರಿಗೂ ಇಲ್ವಾ? ಅನ್ನೀರ್ ಬಳಿ ಹೋಗ್ತೀರಾ, ನಾಚಿಕೆ ಆಗಲ್ವಾ ನಿಮಗೆ? ಜ್ಞಾನ ಇಲ್ಬೇಕಲ್ಲ ನಮಗೆ ಸಾಲ್ವ್ ಮಾಡೋಕ್ಕೆ. ಅವ್ರೇನು ಅನ್ಕೊಂಡ್ಬಿಡ್ತಾರೋ, ನನ್ನೆಲ್ಲಿ ನಿಷ್ಠುರ ಮಾಡ್ಕೊಳ್ತಾರೋ, ಅಲ್ಲಿ ಅವ್ರಲ್ಲಿ ಮಾತು ಬಿಟ್ಬಿಡ್ತಾರೋ, ನನ್ನ ಹತ್ರ ಹೇಳಿರೋ ವಿಷಯ ನನ್ನಲ್ಲಿ ಹೇಳ್ಬಿಟ್ರೆ ನನ್ನ ಹತ್ರ ದೂರ ಮಾಡಿಬಿಡ್ತಾರೋ. ಹಾಗಾದರೆ ನೀನು ಯಥಾರ್ಥತೆ ನಿನ್ನಲ್ಲಿಲ್ಲ. ಇವ್ರ ಹತ್ರ ಇವ್ರ ಥರ, ಅವ್ರ ಹತ್ರ ಅವ್ರ ಥರ ಮಾತಾಡಿಕೊಂಡು ಈ ನಾರ್ದ ಕೆಲಸ ಅಂತಾರೆ ಗೊತ್ತಾ?
ಮಾಡ್ಕೊಂಡಿರ್ತೀರಾ? ಅದು ತಪ್ಪಲ್ಲ ಮಾತು, ಒಬ್ಬರಿಂದ ಒಬ್ರು ವಿಷಯ ಹೇಳ್ಕೊಂಡಿರೋದು. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರರೇ, ನಿಜವಾದ ಜ್ಞಾನ ಸೊಲೊಮೋನನಿಗೆ ಕೊಟ್ಟರು. ಬೇಡಿಕೊಂಡದರಿಂದ ತಂದೆಯಾದ ದೇವರು ಮೆಚ್ಚಿದನು. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದು, ಏನು ಕೇಳದಂಥದ್ದು? ಅವನೇನು ಕೇಳಲಿಲ್ಲ? ಐಶ್ವರ್ಯ ಮತ್ತು ಶಕ್ತಿ, ಶತ್ರುಗಳ ಪ್ರಾಣ, ಇವನ್ನೆಲ್ಲ ಅವನು ಕೇಳಿಲ್ಲ. ಹಾಗಾಗಿ ನೀನು ಕೇಳದೆ ಇರೋದು ಕೂಡ ನಾನು ಬರ್ತಾ ಇದ್ದೆ. ಇದನ್ನೇ ನಾನು ಮೊದಲೇ ಹೇಳಿದ್ದು. ನಾನು ನಿಮಗೆ, ನೀವು ಮೊದಲು ದೇವ್ರ ಕೆಲಸಕ್ಕೆ ಬನ್ನಿ, ಮಿಕ್ಕಿದ್ದೆಲ್ಲ ದೇವರು ನೋಡ್ಕೋತಾರೆ. ಆದರೆ ನಾನು ಅದನ್ನು ಬಾಂಡ್ ಪೇಪರ್ ಬರೆದು ಸೈನ್ ಮಾಡಿಕೊಡೋಕ್ಕಾಗಲ್ಲ. ಯಾಕಂದರೆ ನೀವು ದೇವ್ರ ಕೆಲಸಕ್ಕೆ ಬರ್ತೀನಿ ಅಂತ ಬರ್ತಾರೆ, ನಿಜವಾಗ್ಲೂ ಬರ್ತಾರಾ ಅಥವಾ ಸುಮ್ಮನೆ ನಾಮಕಾವಸ್ಥೆಗೆ ಬರ್ತಾರಾ ಅಥವಾ ನಮಗೂ ಒಂದು ಚರ್ಚ್ ಬೇಕಲ್ಲ ಅಂತ ಬರ್ತಾರಾ? ಗೊತ್ತಿಲ್ಲ ಏನಕ್ಕೋಸ್ಕರ ಬರ್ತಾರೆ ಅಂತ. ಹಾಗೆ ನಾವು ಅದನ್ನು ಬಾಂಡ್ ಪೇಪರ್ ಬರೆದು ಸೈನ್ ಮಾಡ್ಕೊಡೋಕ್ಕಾಗಲ್ಲ ಈ ಕಾಲದಲ್ಲಿ. ಅದನ್ನು ಹೃದಯಗಳನ್ನ ಪರೀಕ್ಷೆ ಮಾಡೋಂಥ ದೇವರು ನಿಮ್ಮ ಹೃದಯಗಳನ್ನ ಪರೀಕ್ಷೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಅರ್ಥ ಆಯ್ತಾ? ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಅದು ಎಲ್ಲಿವರೆಗೂ ಮಾತ್ರ? ಅದು ಅಲ್ಲೂ ಒಂದು ಕ್ಲಾಸ್ ಇದೆ. ಎಲ್ಲಿವರೆಗೂ ಇದು ಜ್ಞಾನ ವಿವೇಕ ಐಶ್ವರ್ಯ ನೀನು ಕೊಡ್ತೀನಿ, ನೀನು ಹೇಗೆ ನನಗೋಸ್ಕರ ಬಂದಿದೆಯೋ ಅದೇ ರೀತಿ ಕೊನೆವರೆಗೂ ಇದ್ರೆ ಮಾತ್ರ. ಕೆಳಗಡೆ ಹಾಕಿದ್ದಾರೆ ನೋಡಿ, ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಅಂದನು. ಇಲ್ಲದೆ ಹೋದರೆ ನಿನಗೆ ಆಯುಷ್ಯೂ ಇಲ್ಲ, ನಿನಗೆ ಐಶ್ವರ್ಯನೂ ಇಲ್ಲ, ಏನೂ ಇಲ್ಲ. ಕೊನೆಯಲ್ಲಿ ಅವನು ಚೇಂಜ್ ಆಗ್ತಾನೆ. ಎಲ್ಲಾಗ್ತಾನೆ? ನೀವು ಕೊನೆಯಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಹನ್ನೊಂದನೇ ಅಧ್ಯಾಯ ಇದೇ, ಫಸ್ಟ್ ಕಿಂಗ್ಸ್ 11th ಚಾಪ್ಟರ್ ವರ್ಸ್ 9 to 11. ಇಸ್ರೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರೂ ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಅದೆಲ್ಲ ಕಿತ್ಕೊಂಡಾಯ್ತು. ಅಷ್ಟು ಕೊಟ್ಟಿದ್ದು ದೇವರು ಪರ್ಮನೆಂಟಾಗಿ ಕೊಟ್ಟಿಲ್ಲ. ದೇವರು ಸಖತ್ತು ಟ್ಯಾಲೆಂಟೆಡ್, ಸುಮ್ಮನೆ ಯಾವುದು ಕೊಡಲ್ಲ. ದೇವರು ಕೂಡ ಬಿಸ್ನೆಸ್ ವ್ಯವಹಾರ ಚೆನ್ನಾಗಿ ಗೊತ್ತಿದೆ. ನಾವೊಬ್ಬರೇ ವ್ಯವಹಾರ ಮಾಡೋದು ಅಂತಲ್ಲ. ನೀನು ನನಗೆ ಕೊಟ್ಟರೆ ನಾನು ನಿನಗೆ ಕೊಡ್ತೀನಿ ಅಷ್ಟೆ. ಅದು ನಿನ್ನಿಂದ ನಾನೇನು ಕೇಳ್ತಾ ಇದ್ದೀನಿ? ಪರಿಶುದ್ಧತೆ. ನನ್ನ ಆಜ್ಞೆನ ನೀನು ಪರಿಪಾಲಿಸಷ್ಟೆ. ನನ್ನ ಆಜ್ಞೆ ನೀನು ಪರಿಪಾಲಿಸಿದ್ರೆ ನಿನಗೇನು ಬೇಕೋ ನಾನು ಕೊಡ್ತೀನಿ. ಇವತ್ತು ಅದೇ ಮಾತು ಹೇಳ್ತಿರೋದು. ಯೇಸು ಸ್ವಾಮಿ ಕೂಡ ಅದೇ ಮಾತು ಹೇಳೇ ಹೋಗಿದ್ದು. ನನ್ನ ತಂದೆಯಾದ ದೇವರು ಚಿತ್ರ ಪ್ರಕಾರ ನಾನು ಬದುಕಿದೆ. ನಾನು ಹೆಂಗೆ ಬದುಕಿದ್ನೋ ನೀವು ಆ ಥರ ಬದುಕಿ. ವಾಕ್ಯಜ್ಞಾನಕ್ಕಿಂತಲೂ, ಪ್ರವಾದನೆಗಿಂತಲೂ, ವಾಕ್ಚಾತುರ್ಯಕ್ಕಿಂತಲೂ, ವಾಣಿಗಳನ್ನು ಆಡುವುದಕ್ಕಿಂತಲೂ, ಬೋಧನೆ ಮಾಡೋದಕ್ಕಿಂತಲೂ ಪ್ರೀತಿ ಪ್ರೇಮ ಇಲ್ಲದೆ ಹೋದರೆ ನಿಮ್ಮಲ್ಲಿ ಇದೆಲ್ಲ ವೇಸ್ಟ್, ವ್ಯರ್ಥ ವ್ಯರ್ಥ ವ್ಯರ್ಥ. ಮೊದಲನೇದು ಅದೇನೆ. ನಿಮ್ಮ ಎದುರುಗಡೆ ವ್ಯಕ್ತಿ ಇರ್ಬೋದು, ಪಕ್ಕದ ವ್ಯಕ್ತಿ ಇರ್ಬೋದು, ನೀವು ಪ್ರೀತಿ ಮಾಡಿಲ್ಲ ಅಂದರೆ ನಿಮಗೆ ಅವ್ರ ಮೇಲೆ ಮತ್ಸರ ಇದೆ ಅಂತ ಅರ್ಥ. ಮತ್ತಲ್ಲಿ ವಾಕ್ಯ ಪರಿಪೂರ್ಣ ಆಗಲ್ಲ. ಬಟ್ ಇದರಲ್ಲೂ ಒಂದು ತಾತ್ಪರ್ಯ ಇದೆ, ಒಂದು ಕಾಂಟೆಸ್ಟ್ ಇದೆ. 7 ಸಾರಿ ಎಲ್ಲ 70 ಸಾರಿ ಕ್ಷಮಿಸು ಅಂತಾನು ಹೇಳಿದ್ದಾರೆ. ನಿನ್ನಂತೆ ಪರವನ್ನು ಪ್ರೀತಿಸು ಅಂತಿದ್ದಾರೆ. ಯಾರನ್ನ ಪ್ರೀತಿಸ್ಬೇಕು, ಯಾರನ್ನ ಕ್ಷಮಿಸ್ಬೇಕು ಅನ್ನೋದು ಇದೆ. ಯಾರು ನಿನ್ನ ಜೊತೆ ದೇವರ ಕೆಲಸದಲ್ಲಿದ್ದಾರೆ, ಯಾರು ನಿನ್ನ ಜೊತೆ ದೇವರ ಕೆಲಸದಲ್ಲಿ ಇಲ್ಲ ಅಂತ ಬೇರೆ ಬೇರೆ ಮಾಡಿ ಪ್ರೀತಿಸಿ ಅಂತ ಹೇಳಿದಾರ?
ಎಲ್ಲಾನು ಪ್ರೀತಿಸಿ. ನೀವು ವಾಕ್ಯ ಅವ್ರಿಗೆ ಹೇಳಿ, 2 ಅಲ್ಲ 10 ಸಲ ಹೇಳಿ. ಹಂಗೂ ಕೇಳದೆ ಹೋದ್ರೆ ಬಿಟ್ಬಿಡಿ. ನೀವು ಏಕಾಕಿ ನೆಗೆಟಿವ್ ಆಗಿ ಮಾತಾಡೋ ರೀತಿ ನಿಮಗೆ ಹಕ್ಕು ಇಲ್ಲ. ಯಾಕಂದ್ರೆ ಎಲ್ಲರೂ ದೇವ್ರ ಮಕ್ಕಳೇ, ನನ್ನ ಆತ್ಮನೇ ಎಲ್ಲರಲ್ಲೂ ಇರೋದು. ಈ ಜ್ಞಾನನೇ ನೀವು ಕಲ್ತ್ಕೊಳ್ಳಿ. ಫಸ್ಟ್ ಬೇಸಿಕ್, ಇವೆಲ್ಲ ಬೇಸಿಕ್ ಕಾಮನ್ ಸೆನ್ಸ್. ಸುಮಾರು ಸಲ ನಾವು ಮಾತಾಡ್ತಿರ್ತೀವಲ್ಲ ಕಾಮನ್ ಸೆನ್ಸ್ ಮತ್ತು ಜನರಲ್ ನಾಲೆಡ್ಜ್ ಬಗ್ಗೆ. ಈ ಕಾಮನ್ ಸೆನ್ಸ್, ಜನರಲ್ ನಾಲೆಡ್ಜು ಬೈಬಲ್ ನಿಮಗೆ ಬೋಧನೆ ಮಾಡಲ್ಲ. ಬೈಬಲ್ ಬೋಧನೆ ಮಾಡೋದೇನು ಗೊತ್ತಾ? ಭೂಲೋಕ, ಪರಲೋಕ, ಪಾತಾಳ ಲೋಕ, ಅದರ ಜ್ಞಾನ, ದೇವರ ಜ್ಞಾನ. ಯಾರನ್ನಾದ್ರೂ ನೀವು ನೋಡಿದ ತಕ್ಷಣ ದೊಡ್ಡವ್ರನ್ನ ಎದ್ದು ಸೀಟ್ ಬಿಟ್ಕೊಡಿ, ವಂದನೆ ಮಾಡಿ, ನಮಸ್ಕಾರ ಮಾಡಿ ಅನ್ನೋದನ್ನ ಬೈಬಲ್ ಹೇಳ್ಕೊಡುತ್ತಾ? ಅದು ಕಾಮನ್ ಸೆನ್ಸ್, ಅದು ಹಾಸ್ಪಿಟಾಲಿಟಿ. ಅದು ನೀವು ಸೊಸೈಟಿಯಿಂದ, ಮನೆಯಿಂದ, ಕುಟುಂಬದಿಂದ ಕಲ್ತ್ಕೊಬೇಕು. ಅದು ಕಮ್ಯುನಿಕೇಷನ್, ಯಾವ ರೀತಿ ನಾನು ಮಾತಾಡಬೇಕು ಎದುರುಗಡೆ ವ್ಯಕ್ತಿ ಅನ್ನೋದನ್ನ ನೀವು ಫಸ್ಟ್ ಕಲ್ತ್ಕೊಬೇಕು. ಬೇಸಿಕ್ ಥಿಂಗ್ ಅದು. ನೀವು ಕಮ್ಯುನಿಕೇಷನ್ ನೀವು ಕಲ್ತ್ಕೊಂಡ್ರೆ ನೀವು ಬೈಬಲ್ ಪಾಠ ಮಾಡೋಕ್ಕಾಗೋದು, ಸುವಾರ್ತೆ ಹೇಳೋಕ್ಕಾಗೋದು. ನಿಮಗೆ ಕಮ್ಯುನಿಕೇಷನ್ನೇ ಬಂದಿಲ್ಲ ಅಂದರೆ ನೀವು ಏನಂತ ಮಾತಾಡ್ತೀರಾ? ಸ್ಟಾರ್ಟಿಂಗೇ ನಿಮ್ಗೆ ಮಾತಾಡೋಕೆ ಬಂದಿಲ್ಲ ಅಂದರೆ ನೀನು ಬೈಬಲ್ ಯಾವಾಗ ತೊಗೊಂಬರ್ತೀರ? ಅವ್ರ ಮಧ್ಯ ತರೋಕ್ಕಾಗೋದೇ ಇಲ್ಲ. ಹಾಗೆ ನಾವು ಜ್ಞಾನನ ಕಲ್ತ್ಕೊಬೇಕು. ಸೊ ನೀವು ಸುವಾರ್ತೆ ಸಾರೋದಕ್ಕೆ ನೀವು ಕಾಲಿಟ್ಟಿದ ತಕ್ಷಣ, ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ ರೀತಿ ನೀವು ಸುವಾರ್ತೆ ಸಾರಬೇಕು, ಏನು ಮಾತಾಡಬೇಕು ಅನ್ನೋದನ್ನು ದೇವರು ನಿಮ್ಮ ಹಿಂದಗಡೆ ಇದ್ದು ಸಹಾಯ ಮಾಡ್ತಾನೆ. ಪವಿತ್ರಾತ್ಮ ಶಕ್ತಿ ನಿಮಗೆ ಹೆಲ್ಪ್ ಮಾಡುತ್ತೆ ಅನ್ನೋ ವಿಷಯ ಕೂಡ ನಾವು ಯೇಸು ಕ್ರಿಸ್ತ ಹೇಳಿ ಹೋಗಿದ್ದಾರೆ, ಓದ್ಕೊಂಡಿದ್ದೀವಿ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಓದಿದ್ದೀವಿ. ಹಾಗಾಗಿ ಈ ಜ್ಞಾನದ ಬಗ್ಗೆ 1-2 ವಚನ ಓದ್ಕೊಂಡು ನಾವು ಈ ಪಾಠನ ಮುಗಿಸ್ಕೊಳ್ಳೋಣ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ. ಇದೇ ಸೊಲೊಮೋನ್, ಜ್ಞಾನ ವಿವೇಕಗಳನ್ನು ಪಡೆದಂಥ ಸೊಲೊಮೋನ್ ಅತ್ಯುತ್ತಮವಾದ ಜ್ಞಾನೋಕ್ತಿಗಳನ್ನ ಬರ್ತಿದ್ದಾರೆ. ಕೀರ್ತನೆಗಳಾದ್ಮೇಲೆ ಬರುತ್ತೆ ಜ್ಞಾನೋಕ್ತಿಗಳು. ಒಟ್ಟು 31 ಅಧ್ಯಾಯಗಳಿರುತ್ತೆ ಅದರಲ್ಲಿ. ಸ್ಟಾರ್ಟಿಂಗಲ್ಲೇ ಬರ್ತಿರ್ತಾರೆ ನೋಡಿ, 2ನೇ ಅಧ್ಯಾಯ 1ನೇ ವಚನ. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ನಿಧಿಯಂತೆ ಕಾಪಾಡಿಕೋ. ಈ ವಿಧಿಗಳನ್ನು ನಿಧಿಗಳಂತೆ ಕಾಪಾಡಿಕೋ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದು. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಜ್ಞಾನ ಮತ್ತು ವಿವೇಕ ಬಂತು. ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಯಿಂದಲೇ ತಿಳುವಳಿಕೆಯೂ ವಿವೇಕವೂ ಹೊರಟು ಬರುತ್ತದೆ. ಯಾರ ಬಳಿ ಇದೆ? ನಾವು ಮೊದಲನೇ ಸ್ಟಾರ್ಟಿಂಗಲ್ಲಿ ಓದಿದ್ವಲ್ಲ, ಜ್ಞಾನ ಯಾರ ಬಳಿಯಲ್ಲಿದೆ? ತಂದೆಯಾದ ದೇವರ ಬಳಿ ಇದೆ. ಆತನೊಬ್ಬ ಮಾತ್ರ ನಿಮಗೆ ಜ್ಞಾನ ವಿವೇಕ ಕೊಡೋಕೆ ಸಾಧ್ಯ, ಬೇರೆ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಮೇಲೆ. ನಿಮ್ಗೆ ಏನೇ ಪಾಠ ಮಾಡ್ಬೋದು, ಏನೇ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ಬೋದು, ಏನೇ ಮಾಡ್ಬೋದು, ಯೆಹೋವ ದೇವರು ಬಿಟ್ಟರೆ ನಿಮಗೆ ಜ್ಞಾನನ ಕೊಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆ ಜ್ಞಾನ ಯಾರು ಅಲ್ಲ, ಯೇಸು ಕ್ರಿಸ್ತನೇ. ಆ ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿಜವಾದ ಜ್ಞಾನ. ಯಾಕಂದ್ರೆ ಸಕಲ ಅಧಿಕಾರನ ತಂದೆಯಾದ ದೇವರು ಯಾರಿಗೆ ಅಧೀನ ಮಾಡಿದ್ದಾರೆ? ಯೇಸು ಕ್ರಿಸ್ತನಿಗೆ ಅಧೀನ ಮಾಡಿದ್ದಾರೆ. ಈ ಮಾತನ್ನು ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ, ಸುಮಾರು ಸಲ ಓದಿರ್ತೀರ. 15ನೇ ಅಧ್ಯಾಯ 25, 26, 27. ಯಾಕೆಂದರೆ ತಾನು ಎಲ್ಲ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ. ಮರಣವು ಕಡೇ ಶತ್ರುವಾಗಿ ನಿವೃತ್ತಿಯಾಗುವುದು, ರಿಟೈರ್ಮೆಂಟ್ ತಗೊಳ್ಳುತ್ತದು. ಈಗ ನೋಡಿ ಬರುತ್ತೆ ಮಾತು. ದೇವರು, ತಂದೆಯಾದ ದೇವರು, ಯೆಹೋವ ದೇವರು ಸಮಸ್ತವನ್ನು ಆತನ ಅಂದ್ರೆ ಯಾರು ಅಲ್ಲಿ ಆತನ ಅನ್ನೋ ಕಡೆ ಯೇಸು ಕ್ರಿಸ್ತನ ಅಂತ ಹಾಕೊಳ್ಳಿ ನೋಡಿ. ಯೆಹೋವ ದೇವರು ಸಮಸ್ತವನ್ನು ಯೇಸು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿ ಯೇಸು ಕ್ರಿಸ್ತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ.
ಹೀಗಿರ್ಬೇಕಾದ್ರೆ ಸಮಸ್ತವು ಆತನಿಗೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಅಧೀನ ಮಾಡಲ್ಪಟ್ಟಿದೆ ಎಂದು ಹೇಳುವಾಗ ಸಮಸ್ತವು ಅಧೀನ ಮಾಡಿ ಕೊಟ್ಟಾತನು ಅಂದ್ರೆ ಯಾರು? ಸಮಸ್ತವು ಅಧೀನ ಮಾಡಿ ಕೊಟ್ಟಾತನು ಯಾರು? ತಂದೆಯಾದ ದೇವರು. ಸಮಸ್ತವನ್ನು ಅಧೀನ ಮಾಡಿ ಕೊಟ್ಟ ತಂದೆಯಾತನು ಅದರಲ್ಲಿ ಸೇರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಎಲ್ಲವನ್ನು ಮಗನಿಗೆ ಅಧೀನ ಮಾಡಿಕೊಟ್ಟ ಆದ್ಮೇಲೆ ತಂದೆ ನಾನು ಎಂಟ್ರಿ ಆಗ್ತಾ ಇಲ್ಲ. ಇನ್ನೇನಿದ್ರು ನೀವು ಯೇಸು ಕ್ರಿಸ್ತ ಉಂಟು ಅಷ್ಟೇ, ನನ್ನ ಪಾತ್ರ ಅಲ್ಲಿ ಇಲ್ಲ. ಯಾವಾಗ ಪಾತ್ರ ಇತ್ತು? ತಂದೆಯ ದೇವರ ಪಾತ್ರ ಯಾವಾಗಿತ್ತು? ಯೇಸು ಕ್ರಿಸ್ತ ಬರೋದಕ್ಕೆ ಮುಂಚೆ ಇತ್ತು. ಸೊಲೊಮೋನಿಗೆ ಯಾರು ಜ್ಞಾನ ಕೊಟ್ಟಿದ್ದು? ದಾವೀದನಿಗೆ ಯಾರು ಕೊಟ್ಟಿದ್ದು? ಸೌಲಿಗೆ ಯಾರು ಕೊಟ್ಟಿದ್ದು? ಮಲಾಕಿ, ಯಶಾಯ, ಎಲಿಯ, ಎಲೀಶಾ, ಇವರ ಹತ್ರ ಎಲ್ಲ ಯಾರು ಮಾತಾಡಿದ್ದು? ಯೇಸು ಕ್ರಿಸ್ತ ಬಂದ ಮೇಲೆ ತಂದೆಯ ದೇವರು ಯೇಸು ಕ್ರಿಸ್ತನ ಮುಖಾಂತರ ಮಾತಾಡಿದ್ರು. ಎಲ್ಲಾದ್ರೂ ತಂದೆಯ ದೇವರು ಮಾತಾಡಿದ್ರ? ನಮ್ಮ ಹತ್ರ ಯೇಸು ಕ್ರಿಸ್ತನ ಹತ್ರ ಮಾತ್ರ ಬಂದು ಮಾತಾಡಿದ್ರು. ವಾಣಿ ಏನಂತ ಬಂತು? ಇವನು ನನ್ನ ಮೆಚ್ಚಿಕೆಯುಳ್ಳ ಪ್ರಿಯನಾದ ಮಗನು, ಇವನ ಮಾತನ್ನು ನೀವು ಕೇಳಿರಿ. ಅದನ್ನು ಇಲ್ಲಿ ಹೇಳ್ತಿರೋದು ನಾನು. ಸಮಸ್ತವನ್ನು ಅಧೀನ ಮಾಡಿಕೊಟ್ಟ ಆತನು ಅಂದ್ರೆ ನಾನು, ತಂದೆಯ ದೇವರು ಅದರಲ್ಲಿ ಸೇರಿಲ್ಲ. ಹೀಗಿರ್ಬೇಕಾದ್ರೆ ಲಾಸ್ಟಲ್ಲಿ ಏನಾಗುತ್ತೆ ನೋಡಿ, ಈಗ ಮತ್ತೆ ಸುಪ್ರೀಂ ಯಾರಾಗುತ್ತಾರ ನೋಡಿ. ಹಾಗಾಗಿ ತಂದೆಯ ದೇವರಿಲ್ಲ ಯೇಸುನೇ ಅಂತ ಹೇಳ್ಬಿಡ್ತಾರೆ. ಈ ಮಾತನ್ನು ನಾವು ನೋಡಿ ಅಲ್ಲೇ ನಿಲ್ಲಿಸ್ಕೊಂಡು ಮತ್ತೆ ಮುಂದೆ ಹೋಗಿ ಗೊತ್ತಾಗುತ್ತೆ ಯಾರು ಸುಪ್ರೀಂ ಅಂತ. ಸಮಸ್ತವು ಆತನಿಗೆ ಅಧೀನವಾದ ಮೇಲೆ ಅಂದ್ರೆ ಯಾರಿಗೆ ಅಧೀನವಾದ ಮೇಲೆ? ಯೇಸು ಕ್ರಿಸ್ತನಿಗೆ ಅಧೀನವಾದ ಮೇಲೆ ಮಗನು ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟ ಆತನಿಗೆ ಅಂದ್ರೆ ಯಾರಿಗೆ? ತಂದೆಯಾದ ದೇವರಿಗೆ ತಾನೇ ಅಧೀನನಾಗ್ತಾನೆ. ಅರ್ಥ ಆಯ್ತಾ? ಟೋಟಲ್ ಅಧಿಕಾರ ತಗೊಂಡಿರ್ತೀನಿ, ಆ ಅಧಿಕಾರ ಸಮೇತ ನನ್ನನ್ನು ಸಮೇತ ನಾನು ಹೋಗಿ ತಂದೆಯಾದ ದೇವರಿಗೆ ಅಧೀನನಾಗ್ಬಿಡ್ತೀನಿ. ಹೀಗೆ ದೇವರು, ತಂದೆಯಾದ ದೇವರು, ಯೆಹೋವನಾದ ದೇವರು ಸಮಸ್ತರಲ್ಲಿಯೂ ಸಮಸ್ತವು ಆಗುವನು. ಯಾವಾಗ? ಯಾವಾಗ ಇದು ಎಲ್ಲ ಯುಗ ಸಮಾಪ್ತಿ ಎಲ್ಲ ಆಗಿ ನಾವೆಲ್ಲರೂ ಪರಲೋಕ ರಾಜ್ಯ ಸೇರಿ ನಮ್ಮನ್ನೆಲ್ಲ ಯೇಸು ಸ್ವಾಮಿ ಹಿಂಗೆ ತಗೊಂಡು ಅಲ್ಲಿರ್ತಕ್ಕಂಥ ನೀತಿವಂತರು, ಪರದೇಶದಲ್ಲಿರ್ತಕ್ಕಂಥವ್ರು, ಭೂಮಿ ಮೇಲೆ ಇರ್ತಕ್ಕಂಥ ನೀತಿವಂತರು ಎಲ್ಲರೂ ಸೇರಿಸಿ ಹೋಗಿ ನಮ್ಮೆಲ್ಲರ ಸಮೇತ ತಂದೆಯ ದೇವರಿಗೆ ಅಧೀನನಾಗೋದು. ಅರ್ಥ ಆಯ್ತಾ? ಇದೇ ನಿಜವಾದ ಜ್ಞಾನ, ನಾವು ತಿಳ್ಕೊಬೇಕಾಗಿರೋಂಥದ್ದು ಜ್ಞಾನ. ಇದು ಬಿಟ್ಟು ಬೇರೆ ಏನೇನೇ ನೀವು ಪ್ರಪಂಚದಲ್ಲಿ ತಿಳ್ಕೊಂಡ್ರು ಬುದ್ಧಿ ಇಲ್ವಾ ನಿನಗೆ, ಬುದ್ಧಿ ಇಲ್ಲ ಅಂತೇಳಿ ತೊಂದರೆ ಇಲ್ಲ. ಜ್ಞಾನ ಇಲ್ವಾ ನಿನಗೆ, ಈ ಕೆಲಸ ಮಾಡ್ತಿದ್ಯಲ್ಲ, ಈ ಕೇಬಲ್ ತಿಲ್ಲಾಕ್ಬೇಕಿತ್ತು ಅಲ್ಲಾಕ್ಬಿಟ್ಟಿದ್ಯಲ್ಲ, ಬುದ್ಧಿ ಇಲ್ವಾ? ಹೌದು ಬುದ್ಧಿ ಇಲ್ಲ, ಹೇಳ್ಕೊಡು. ಬಟ್ ದೇವ್ರ ಜ್ಞಾನದಲ್ಲಿ ಬುದ್ಧಿ ಇಲ್ಲ ಅಂತ ಮಾತ್ರ ಅನ್ಸ್ಕೊಬೇಡಿ. ಅರ್ಥ ಆಯ್ತಾ? ಕೀ ಮರ್ತು ಬಂದ್ಬಿಟ್ಟೆ, ಬುದ್ಧಿ ಇಲ್ವಾ? ಗಾಡಿ ಹಿಂಗ ಓಡಿಸೋದು ಬೀಳ್ಸ್ಬಿಟ್ಟಲ್ಲ, ಜ್ಞಾನ ಇಲ್ವಾ? ಹೌದು ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಒಪ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ದೇವ್ರ ವಿಷಯಕ್ಕೆ ಬಂದರೆ, ವಾಕ್ಯ ವಿಷಯಕ್ಕೆ ಬಂದರೆ ನೀವು ಜ್ಞಾನ ಇಲ್ಲ ಅಂತ ಯಾರಕ್ಕೆಲ್ಲರೂ ಹೇಳ್ಸ್ಕೊಬೇಡಿ. ಅದರಷ್ಟು ಅವಮಾನ ಯಾವುದು ಇಲ್ಲ ಅಂತ ನೀವು ಅನ್ಕೊಬೇಕು. ಬಟ್ ಜನ ಏನು ಮಾಡ್ತಿದ್ದಾರೆ, ಅದಕ್ಕೆ ಅವಮಾನ ಅಂತ ಅಂದ್ಕೊಳ್ತಾ ಇಲ್ಲ. ನನಗೆ ಗಾಡಿ ಓಡ್ಸೋಕೆ ಬರೋದಿಲ್ಲ ಅಂತ ಬೈದ್ಬಿಟ್ರು, ನಿಂಗೆ ಹಾಡು ಹೇಳೋಕೆ ಸರಿಯಾಗಿ ಬರೋಲ್ಲ ಅಂತ ಬೈದ್ಬಿಟ್ರು, ಬೈಕ್ ಇಟ್ಕೊಳಕ್ಕೆ ಬರೋಲ್ಲ ಅಂತ ಬೈದ್ಬಿಟ್ರು. ಈ ಚಿಕ್ಕ ಚಿಕ್ಕ ವಿಷಯಕ್ಕೆ ಜ್ಞಾನ ಇಲ್ಲ ಅಂದ್ಬಿಟ್ರು ಅವ್ರು ನನ್ನ ಅಂತ ಸಂಕಟದಲ್ಲೇ ಕೊರಗ್ತಾ ಇರ್ತಾರೆ ಒಳಗಡೆ. ಯಾವುದಕ್ಕೆ ನೀವು ಕೊರಗಬೇಕು? ಲೋಕ ರೀತಿಯಲ್ಲಿ ಜನ ಅನ್ನೋದಕ್ಕೆ, ದೇವ್ರ ಜ್ಞಾನ ಇಲ್ಲ ಅನ್ನೋದಕ್ಕೆ ಕೊರಗಬೇಕಾ? ನೋಡಿ, ಈ ಮಾತು ಎಷ್ಟು ಚೆನ್ನಾಗಿ ಓದಿದ್ವಿ, ಅರ್ಥ ಆಯ್ತಾ ನಿಮಗೆ? ಸಮಸ್ತವು ಯಾರು ಕೇಳ್ಕೊಟ್ಟಿದ್ದಾರೆ, ಮತ್ತೆ ಎಲ್ಲಿಗೆ ಹೋಗುತ್ತದು, ಸುಪ್ರೀಂ ಯಾರು? ಹಾಗಾಗಿ ಈ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟು. ಜ್ಞಾನೋಕ್ತಿಗಳಲ್ಲಿ ಇನ್ನೊಂದು ಮಾತಿದೆ, ಓದ್ಕೊಂಡು ಮುಗಿಸೋಣ. ಜ್ಞಾನೋಕ್ತಿಗಳು ಆಗಲೇ 2ನೇ ಅಧ್ಯಾಯ ಓದಿದ್ವಾ ನಾವು. ಈಗ ಅದೇ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 1ನೇ ವಚನ. ಮೂರನೇ ಅಧ್ಯಾಯ 6ನೇ ವಚನ. ಸಾರಿ, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಎಲ್ಲಾ ನಡವಳಿಕೆಯಲ್ಲಿ, ನಿನ್ನ ಬೆಳಿಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಮತ್ತೆ ರಾತ್ರಿಯಿಂದ ಬೆಳಿಗ್ಗೆ ಏಳೋವರೆಗೂ ಏನು 24 ಅವರ್ ನಿನ್ನ ನಡವಳಿಕೆ ನಡೆಯುತ್ತೆ. ಯಾರಿಗೆ ವಿಧೇಯನಾಗಿರ್ಬೇಕು? ತಂದೆಯಾದ ದೇವರಿಗೆ. ದೇವರೇ, ನಾನು ಇದು ಮಾಡ್ತಿರೋ ತಪ್ಪಾ ಸರಿನಾ? ಒಂದೊಂದ್ರೂ ನೀವು ಕ್ವಶನ್ ಹಾಕೊಳ್ತಾನೆ ಇರ್ಬೇಕು. ಆಗ ನೀವು ತಪ್ಪು ಮಾಡಲ್ಲ. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು.
ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವು ಉಂಟಾಗುವು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ನಿಮ್ಮ ಆದಾಯಗಳಿಂದ, ನಿಮ್ಮ ಸಂಪಾದನೆಯಿಂದ ಸೆಮಿನಾರ್ನ ಮಾಡಿ, ವಾಕ್ಯಗಳನ್ನ ಏರ್ಪಾಡು ಮಾಡಿ, ತಂದೆಯಾದ ದೇವರನ್ನ ನೀವು ಮಹಿಮೆ ಪಡಿಸಿ, ಘನಪಡಿಸಿ, ಕೃತಜ್ಞತೆ ಸಲ್ಲಿಸಿ. ಇದೇ ನಿಜವಾದ ಜ್ಞಾನ. ಯಾಕಂದರೆ ನೀವು ಮಣ್ಣಿನಿಂದ, ಭೂಮಿಯಿಂದ ಎಲ್ಲ ತೆಗೆದು ನೀವು ಸಂಪಾದನೆ ಮಾಡ್ಕೊಳ್ತಾ ಇದ್ದೀರ, ಮತ್ತು ಅದು ತಂದೆಯ ದೇವರಿಗೆ ನೀವು ಕೊಡಿ. ಯಾಕಂದರೆ ಭೂಮಿ ಕೊಟ್ಟಿದ್ದು, ಪ್ರಕೃತಿ ಕೊಟ್ಟಿದ್ದು ದೇವರು. ಫ್ರೀಯಾಗಿ ಗಾಳಿ, ಬೆಂಕಿ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಪಂಚಭೂತಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಫ್ರೀ. ಹಾಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕಾಗುತ್ತೆ ತಂದೆಯಾದ ದೇವರಿಗೆ. ಅದೇ ನಿಜವಾದ ಜ್ಞಾನ. ನಾವು ಮಕ್ಕಳೇ ಏನಾದರೂ ರಿವರ್ಸ್ ಆನ್ಸರ್ ಮಾಡಿದ್ರೆ, ಬ್ಯಾಕ್ ಆನ್ಸರ್ ಕೊಟ್ಟರೆ ನಾವು ಬೈತೀವಿ ಅಲ್ವಾ, ಇಷ್ಟೆಲ್ಲ ಮಾಡಿದ್ವಿ ನನಗೆ ಹಿಂಗೆ ಮಾಡ್ತಾನೆ ಅಂತ. ನೀವು ತಂದೆಯಾದ ದೇವರು ಎಷ್ಟು ಮಾಡಿದ್ದಾರೆ, ಅವ್ರು ಎಷ್ಟು ಹೇಳ್ಬೇಕು ನಮಗೆ ಈಗ. ಹಾಗಾಗಿ ನಾವು ಜೀವನ ಮಾಡ್ತಿರೋದು ಏನೂ ಇಲ್ಲ. ನಾವೇನು ಪ್ರೇಯರ್ ಸರಿಗೆ ಬರದೆ ಏನೇನೋ ರೀಸನ್ಗಳು ಕೊಟ್ಕೊಂಡು, ಸೆಮಿನಾರ್ಗೆ ಬರದೆ ಏನೋ ರೀಸನ್ ಕೊಟ್ಕೊಂಡು, ಏನೋ ರೀಸನ್ ಇಲ್ಲ, ಲೋಕಾರೀತಿ ರೀಸನ್ನೇ. ಒಂದು ಸಂಪಾದನೆ ಮಾಡೋಕೆ ಹೋಗ್ಬೇಕು, ಇಲ್ಲ ಅನಾರೋಗ್ಯ, ಇಲ್ಲ ಬೇರೆ ಏನೋ ಕಮಿಟ್ಮೆಂಟು, ಲೋಕ ರೀತಿನೇ ಎಲ್ಲ ನೀವು ರೀಸನ್ ಬೇಕಾದ್ರೆ ನೋಡಿ, ಯಾವುದು ವ್ಯಾಲಿಡ್ ಇರೋಲ್ಲ. ಯಾವುದೋ ಒಂದು 1-2%, 3% ಸತ್ಯ ಇರುತ್ತೆ. ಸೊ ಈ ರೀಸನ್ಗಳಿಂದ ನೀವೇನಾದ್ರು ತಪ್ಪಿಸ್ಕೊಳ್ಳೋದು, ದೇವ್ರ ಕೆಲಸ ತಪ್ಪಿಸ್ಕೊಳ್ಳೋದು ಅಂದರೆ ಮುಂದೆ ಬಂದು ಕೂತ್ಕೊಂಡು ಪಾಠ ಕೇಳಿ ಸುಮ್ಮನೆ ನಾನು ಪಾಠ ಮಾಡಬೇಕು ಅಂತಲ್ಲ ಅರ್ಥ. ನೀವು ಇದನ್ನ ತಿಳ್ಕೊಂಡು ಜ್ಞಾನನ ನೀವು 4 ಜನಕ್ಕೆ ಹೇಳಲಿ ಅಂತ ಅಷ್ಟೆ. ಇಲ್ಲಿ ಖಾಲಿ ಚೇರಿದ್ರು ತೊಂದರೆ ಇಲ್ಲ, ನಾವು ಹೇಗೋ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಆಚೆ ಕಳಿಸ್ತಾ ಇರ್ತೀವಿ. ನಾವು ಚೇರು ತುಂಬಬೇಕು, 200 ಜನ 300 ಜನ ಬರಬೇಕು ಅಂತನೂ ಉದ್ದೇಶ ಅಲ್ಲ. ನೀವು ನಿಜವಾದ ಜ್ಞಾನನ ತಗೊಳ್ಳಿ. ಯಾಕಂದರೆ ಇದು ಫ್ರೀ ಆಫ್ ಕಾಸ್ಟ್, ಫ್ರೀ. ಎಲ್ಲ ಸೆಮಿನಾರಲ್ಲೂ ನೀವು ಫ್ರೀ ಆಗ್ತಾರೆ ಬಂದು ಹೋಗ್ತಾ ಇದ್ದಾರೆ ಎಲ್ಲರೂ. ವ್ಯಾಲೆಂಟ್ರಾಗಿ ಹಣ ಕೊಡೋರು ಕೊಡ್ತಿದ್ದಾರೆ, ಎಲ್ಲರೂ ಕೊಡೋರು ಕೊಡ್ತಾ ಇಲ್ಲ. ಹಾಗಾಗಿ ಇಷ್ಟೊಂದು ಅತ್ಯುತ್ತಮವಾದ ಜ್ಞಾನ ನಿಮಗೆ ಫ್ರೀಯಾಗಿ ಸಿಗ್ತಿರ್ಬೇಕಾದ್ರೆ ಯಾಕೆ ತಗೊಳ್ತಾ ಇಲ್ಲ ಜನ? ಅದೇ ಆಶ್ಚರ್ಯ, ಅದೇ ದೇವರಿಗೆ ಕೋಪ, ಸಂಕಟ, ಬಾಧೆ ಎಲ್ಲ. ಹಾಗೆ ದೇವರು ಜ್ಞಾನನ ಎಲ್ಲರಿಗೂ ಕೊಡೋದಿಲ್ಲ. ಯಾರು ನನಗೋಸ್ಕರ ವಿಧೇಯರಾಗಿ ನಡ್ಕೋತಾರೋ, ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಾರೋ, ನನ್ನ ಮಗನಿಗೋಸ್ಕರ ಯಾರು ಸ್ವಾರ್ಥ ಕೆಲಸಕ್ಕೆ ಬರ್ತಾರೋ, ಅವನ ಮರಣನ ಯಾರು ಅರ್ಥ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ನಿಜವಾದ ಜ್ಞಾನ ಕೊಡ್ತಾರೆ. ನಿಮ್ಮಲ್ಲೇ ನೀವು ತಿಳ್ಕೊಬೋದು, ಯಾರು ಫುಲ್ ಜ್ಞಾನ ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಇವ್ರ ನಡವಳಿಕೆ ಯಾಕೆ ಈ ರೀತಿ ಇದೆ, ಇವ್ರ ನಡವಳಿಕೆ ಈ ರೀತಿ ಇರೋದ್ರಿಂದ ಇವ್ರಿಗೆ ದೇವ್ರ ಜ್ಞಾನ ಕೊಟ್ಟಿಲ್ಲ, ಇವ್ರ ನಡವಳಿಕೆ ಕರೆಕ್ಟಾಗಿದೆ ಅನ್ನೋ ಥರ ಇತ್ತು, ದೇವ್ರ ಜ್ಞಾನ ಕೊಟ್ಟಿದ್ದಾರೆ ಅಂತ ನೀವೇ ಜಡ್ಜ್ ಮಾಡ್ಕೊಬೋದು. ನಿಮ್ಮ ಮನಸ್ಸೇ ನಿಮಗೆ ಜಡ್ಜ್ಮೆಂಟ್ ಕೊಡುತ್ತೆ. ಇದಿಷ್ಟು ಮಾತು ಇಷ್ಟೊತ್ತು ಹೇಳಿದ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ನಿಜವಾದ ಜ್ಞಾನವುಳ್ಳವರಾಗಿರಿ ಅಂತ ಈ ಪಾಠ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ತಂದೆ. ನಿಮ್ಮ ಕೃಪೆಯಿಂದ ತಂದೆ, ಈ ಒಂದು ದಿನದಲ್ಲಿ ನೀವು ಕೊಟ್ಟಂಥ ಈ ಅಮೂಲ್ಯವಾದ ವಾಕ್ಯವನ್ನು ಹೇಳುವುದಕ್ಕೆ ಮಾಡಿಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಇದೇ ರೀತಿ ತಂದೆ, ನಿಮ್ಮ ವಾಕ್ಯವನ್ನು ನಾವು ಕೇಳಿ, ಓದಿ, ಗ್ರಹಿಸಿ ನಮ್ಮ ಹೃದಯದಲ್ಲಿಟ್ಟುಕೊಂಡು ತಂದೆ, ಅದನ್ನು ಬಿಟ್ಟು ಬಿಡದೆ ಯಥಾರ್ಥವಾಗಿದ್ದು ತಂದೆ, ಪಕ್ಷಪಾತವಿಲ್ಲದೆ ನಿಮ್ಮಂತೆ ನಾವು ಪರಿಶುದ್ಧರಾಗಿದ್ದು, ನಿರ್ದೋಷಿಗಳಾಗಿದ್ದು ಆ ಒಂದು ನಿಮ್ಮ ರಾಜ್ಯವನ್ನು ಸೇರಲು ನಮಗೆ ಅವಕಾಶ ಮಾಡಿಕೊಡಿ ತಂದೆ. ಎಲ್ಲರ ಮನಸ್ಸುಗಳನ್ನು ಶುದ್ಧ ಮಾಡಿ, ನಿರ್ಮಲಗೊಳಿಸಿ, ನಿರ್ಲಯತ್ವದಿಂದ ನಾವು ಜೀವಿಸಲು, ಈ ಲಯವಾಗುವಂಥ ಈ ದೇಹಕ್ಕೆ ನಾವು ಜಾಸ್ತಿ ಒತ್ತು ಕೊಡದೆ, ಈ ಲೋಕದ ವ್ಯವಹಾರಗಳಲ್ಲಿ, ಲೋಕದ ಜ್ಞಾನದಲ್ಲಿ, ಲೋಕದ ಆಸೆಗಳಲ್ಲಿ ಸಿಕ್ಕಿಕೊಳ್ಳದೆ, ಸೈತಾನನ ಕುತಂತ್ರಗಳಿಗೆ ನಾವು ಒಳಗಾಗದೆ, ನಿಮ್ಮ ಆ ಒಂದು ಕೃಪೆಯಿಂದ, ನಿಮ್ಮ ಪ್ರೀತಿಯಿಂದ, ದೀರ್ಘ ಶಾಂತಿಯಿಂದ, ಸಹನೆ, ತಾಳ್ಮೆ, ಪ್ರೇಮ, ಪ್ರೀತಿ ಇವೆಲ್ಲವೂ ನಾವು ಸಮಾಧಾನ ಇವನ್ನೆಲ್ಲ ನಾವು ಒಗ್ಗೂಡಿಸಿಕೊಂಡು ಸಹೋದರ ಸ್ನೇಹದಿಂದ, ಐಕ್ಯತೆಯಿಂದ ಸಹೋದರರೊಂದಿಗೂ
ಎಲ್ಲ ಸಹೋದರ ಸಹೋದರಿಯರೊಂದಿಗೂ ನಾವು ಐಕ್ಯವಾಗಿದ್ದು ನಿಮ್ಮ ವಾಕ್ಯವನ್ನು ಕಲಿತು ಅದನ್ನು ಗ್ರಹಿಸಿ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ಎಲ್ಲ ಜನಾಂಗಗಳಿಗೂ ಸುವಾರ್ತೆಯನ್ನು ಸಾರಲು ನಮ್ಮೆಲ್ಲರನ್ನು ಉಪಯೋಗಿಸಿಕೊಳ್ಳಿ ಎಂದು ನಮ್ಮ ಹೃದಯಗಳನ್ನೆಲ್ಲ ಪ್ರೇರೇಪಿಸಿ ಎಂದು ಈ ಪ್ರಾರ್ಥನೆಯನ್ನು ನಿಮಗೆ ಯೇಸುಕ್ರಿಸ್ತರ ಮೂಲಕ ಸಮರ್ಪಿಸುತ್ತಿದ್ದೇವೆ ತಂದೆ. ಆಮೇನ್. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.